ಕೃತಿ ಪ್ರಭಾಕರ ಗ್ರಂಥದೊಳಗ ಅನುಪಲಬ್ಧಿ ಪ್ರಮಾಣವೆಂಬ ಹೆಸರಿನ 6ನೇ ಪ್ರಕಾಶದೊಳಗ 25ನೇ ಹೆಡ್ಡಿಂಗ್ ನಡೆದಿತ್ತು. ಯಾವ ಹೆಡ್ಡಿಂಗ್ ನಡೆದಿತ್ತು? 25ನೇ ಹೆಡ್ಡಿಂಗ್ ನಡೆದಿತ್ತು. ಈ 25ನೇ ಹೆಡ್ಡಿಂಗ್ದೊಳಗೆ ಏನು ವಿಷಯ ತಿಳಿಸಾಕೊಂಟಾರಪ್ಪ ಅಂತ ಕೇಳಿದ್ರೆ, ಪ್ರತ್ಯಕ್ಷದೊಳಗೆ ಹೆಂಗೆ ಪರೋಕ್ಷ ಮತ್ತು ಅಪರೋಕ್ಷ ಐತಿ. ಪ್ರತ್ಯಕ್ಷದೊಳಗ ಪರೋಕ್ಷನೂ ಐತಿ, ಅಪರೋಕ್ಷ ಐತಿ. ಶಬ್ದದ ಜ್ಞಾನ ಆದಾಗ ಇದು ಪ್ರತ್ಯಕ್ಷ, ಶಬ್ದದ ಅಭಾವದಲ್ಲಿದ್ದಾಗ ಅದು ಹತ್ತಿರ ಸಮೀಪ ಅಂದ್ರೆ ಇಂಥ ಊರಾಗ ಇಂತಿಂಥ ವಸ್ತುಗಳು ಅದಾವ ಅಂತ ಹೇಳೋದು ಅದು ಪರೋಕ್ಷ ಜ್ಞಾನ. ಆ ಶಬ್ದದ ನಮಗೆ ಪ್ರತ್ಯಕ್ಷವೇ ಜ್ಞಾನ ಆದಾಗ ಅದು ಪ್ರತ್ಯಕ್ಷ. ಪ್ರತ್ಯಕ್ಷ ಮತ್ತು ಪರೋಕ್ಷ ಹಿಂಗೆ ಜ್ಞಾನದಲ್ಲಿ ಪ್ರಮಾಜ್ಞಾನದಲ್ಲಿ 2 ಪ್ರಕಾರ ಅದಾವ, ಪ್ರತ್ಯಕ್ಷ ಮತ್ತು ಪರೋಕ್ಷ. ಹಂಗೆ ಅದರ ಅಭಾವದಲ್ಲಿಯೂ ಕೂಡ ಮತ್ತು ಪ್ರತ್ಯಕ್ಷ ಮತ್ತು ಅಪರೋಕ್ಷ ಅಂತ 2 ಪ್ರಕಾರ ಇದೆ. ಅದು ಹ್ಯಾಂಗ್ರಿ ಅಂತ ಕೇಳಿದ್ರೆ, ಶ್ರೋತ್ರದಿಂದ ಶಬ್ದದ ಅಭಾವ ಜ್ಞಾನ ನಮ್ಗೆ ಆತು. ಶ್ರೋತ್ರದಿಂದ ಶಬ್ದದ ಅಭಾವ ಜ್ಞಾನ ಆತು. ಈಗ ನನ್ನ ಶಬ್ದ ಬಿಟ್ಟರೆ ಬೇರೆ ಶಬ್ದದೆಲ್ಲ ಅಭಾವ ಜ್ಞಾನ ಐತಿ, ಹೌದಲ್ಲ? ಶಬ್ದದ ಅಭಾವ ಜ್ಞಾನ ಆತು. ಇದು ಹ್ಯಾಂಗಾತು ಅಂತ ಕೇಳಿದ್ರೆ ವಿಶೇಷಣ ಸಂಬಂಧದಿಂದ ಆತು. ಅದರಂತೆ ನೇತ್ರ ಸಂಬಂಧವಾದಂಥ ಭೂತರದಲ್ಲಿ ಘಟದ ಅಭಾವ ಜ್ಞಾನ ಆತು. ಎದರಿಂದ ಆತು ಅಂತ ಕೇಳಿದ್ರೆ ವಿಶೇಷಣ ಸಂಬಂಧದಿಂದ ಆತು. ಆದರೆ ಸ್ತಂಭದಲ್ಲಿ ಪಿಶಾಚಿ ಜ್ಞಾನ ಮಾತ್ರ ಅದು ಅದರ ಅಭಾವ ಜ್ಞಾನ ಪ್ರತ್ಯಕ್ಷ ಆಗಲಿಲ್ಲ. ಹೇಳೋದು ಅರ್ಥ ಆಗತೈತಿ? ಶ್ರೋತ್ರದೊಡನೆ ಶಬ್ದದ ಅಭಾವ ಜ್ಞಾನ ಆತು. ಶ್ರೋತ್ರದಿಂದ ಏನಾಯ್ತು? ಶಬ್ದದ ಅಭಾವ ಜ್ಞಾನ ಆತು. ಭೂಮಿ ಮೇಲೆ ಘಟ ಇಲ್ಲದಂಥ ಸಮಯದೊಳಗೆ ಆ ಘಟದ ಅಭಾವ ಜ್ಞಾನ ಆತು. ಶಬ್ದದ ಅಭಾವ ಜ್ಞಾನ ಆತು, ಘಟದ ಅಭಾವ ಜ್ಞಾನ ಆತು. ಆದರೆ ಮೋಟ ಮರದಲ್ಲಿ ಕಳ್ಳನ ಅಭಾವ ಜ್ಞಾನ ಆಗೋದಿಲ್ಲ. ಯಾಕೆ ಆಗಲಿಲ್ಲಪ್ಪ ಅಂತ ಕೇಳಿದ್ರೆ, ವಿಷಯದ ಪ್ರತ್ಯಕ್ಷ ಆಗುವಲ್ಲಿ ಅರ್ಥಾರ್ಥ ಅಭಾವ ಅನ್ನೋದೇ ನಮಗೆ ಈಗ ಒಂದು ವಿಷಯ. ಏನು ತಗೋಬೇಕೀಗ? ಅಭಾವ ಅನ್ನೋದೇ ಒಂದು ವಿಷಯ. ಆ ಅಭಾವದ ಪ್ರತ್ಯಕ್ಷ ಆಗುವಲ್ಲಿ ಉಪಲಂಬದ ಅಭಾವ ಇರಬೇಕು. ಏನಿರಬೇಕು? ಉಪಲಂಬದ ಅಭಾವ ಇರಬೇಕು, ಅರ್ಥಾತ್ ಅನುಪಲಂಬ ಇರಬೇಕು. ಉಪಲಂಬದ ಅಭಾವ ಅಂದ್ರೇನು? ಜ್ಞಾನದ ಅಭಾವ. ಉಪಲಂಬದ ಅಭಾವ ಅಂದ್ರೇನು? ಜ್ಞಾನದ ಅಭಾವ ಇರಬೇಕು. ಅರ್ಥಾತ್ ಅನುಪಲಂಬದ ಅಭಾವವು ಮೋಟ ಮರದಲ್ಲಿ ಕಳ್ಳನ ಪ್ರತ್ಯಕ್ಷಕ್ಕೆ ಸಹಕಾರಿ ಇರುತ್ತದೆ. ಏನಿರುತ್ತದೆ? ಕಳ್ಳನ ಪ್ರತ್ಯಕ್ಷ, ಕಳ್ಳನ ಅಭಾವದ ಜ್ಞಾನ ಆಗುವಲ್ಲಿ ಯಾವುದು ಸಹಕಾರಿ ಇರುತ್ತದೆ? ಅನುಪಲಂಬ ಜ್ಞಾನವು ಸಹಕಾರಿ ಇರುತ್ತದೆ. ಅರ್ಥಾತ್ ಅನುಪಲಂಬವು ಸಹಕಾರಿ ಇರುತ್ತದೆ. ಅರ್ಥ ಆಗತೈತಿಲ್ಲೋ? ಇರ್ರಿ. ಅದಕ್ಕೆ ಹ್ಯಾಂಗ ಅಂತ ಕೇಳಿದ್ರೆ ಹೇಳ್ತಾರವ್ರು, ಒಂದು ಭಾವರೂಪ ಪದಾರ್ಥದ ಉದಾಹರಣೆ ಕೊಟ್ಟು ಹೇಳ್ತಾರವ್ರು. ಹೆಂಗ ಅಂತ ಕೇಳಿದ್ರೆ, ಭೂತಲ ಮೇಲಿರ್ತಕ್ಕಂಥ ಘಟವ ಪ್ರತ್ಯಕ್ಷ ಆಗುವಲ್ಲಿ, ಭೂತಲ ಮೇಲೆ ಇರ್ತಕ್ಕಂಥ ಘಟದ ಪ್ರತ್ಯಕ್ಷ ಆಗುವಲ್ಲಿ ಭೂತಲೂ ಐತಿ, ಘಟನೂ ಐತಿ. ಘಟದ ಪ್ರತ್ಯಕ್ಷ ಆಗ್ಬೇಕೈತಿ ನಮಗೆ. ಘಟನೂ ಐತಿ, ಇಂದ್ರಿಯನೂ ಐತಿ. ಆ ಘಟದೊಡನೆ ಇಂದ್ರಿಯ ಸಂಬಂಧ ಐತಿ, ಆದರೂ ಪ್ರತ್ಯಕ್ಷ ಆಗೋದಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಅಲ್ಲಿ ಅಲೋಕ ಸಂಯೋಗ ಅನ್ನೋದು ಒಂದು ಸಹಕಾರಿ ಐತಿ. ಸೂರ್ಯ ಚಂದ್ರಾದಿ ದೀಪಗಳಿಗೆ ಅಲೋಕ ಅಂತ ಕರೀತಾರೆ. ಹಗಲಿನಲ್ಲಿ ಸೂರ್ಯನ ಸಹಾಯ ಬೇಕಾಗ್ತದೆ, ಸಹಕಾರಿ ಇರ್ತದೆ. ರಾತ್ರಿ ಸಮಯದಲ್ಲಿ ದೀಪಾದಿಗಳದು ಸಹಕಾರಿ ಇರುತ್ತದೆ. ಎಲ್ಲಿ ಪರ್ಯಂತರವಾಗಿ ಇವು ಸಹಕಾರಿಗಳು ಇರೋದಿಲ್ಲ ಅಲ್ಲಿ ತನಕ ಅದು ಪ್ರತ್ಯಕ್ಷ ಆಗೋದಿಲ್ಲ. ಸಹಕಾರಿ ಅಂದರೂ ಕೂಡ, ದೀಪವು ಸಹಕಾರಿ ಅಂದರೂ ಕೂಡ ವಿಷಯಕ್ಕೆ ಸಂಬಂಧ ಇರಬೇಕದು. ದೀಪ ಪ್ರಕಾಶ ಎದಕ್ಕೆ ಸಂಬಂಧ ಆಗಿರ್ಬೇಕು? ವಿಷಯಕ್ಕೆ ಸಂಬಂಧವಾಗಿರ್ಬೇಕು. ವಿಷಯವನ್ನ ತೋರುವಂಗಿರ್ಬೇಕು ಬೆಳಕದು. ಅದನ್ನು ನೋಡ್ತಕ್ಕಂಥ ದ್ರಷ್ಟಾ ಪುರುಷನಿಗೆ ಬೆಳಕದ ಅವಶ್ಯಕತೆ ಇಲ್ಲ. ದೃಶ್ಯವನ್ನು ನೋಡುವುದಕ್ಕೆ ಮಾತ್ರ ಅಲೋಕ ಸಂಯೋಗ ಸಹಕಾರಿ ಇರುತ್ತದೆ. ದೃಶ್ಯವನ್ನು ನೋಡುವುದಕ್ಕೆ ಅಲೋಕ ಸಂಯೋಗ ಕಾರಣ ಅದ ಅಂತ ಹೇಳಿದ್ರು ಕೂಡ, ಯಾವ ದಿಕ್ಕಿನಲ್ಲಿ ನಾವು ನೋಡ್ತಾ ಇದೀವಿ ಅದೇ ದಿಕ್ಕಿಗೆ ಸಹಕಾರಿ ಇರುತ್ತದೆ. ಪೂರ್ವ ದಿಕ್ಕಿನಿಂದ ಘಟವನ್ನು ನೋಡ್ತಾ ಇರುವಾಗ ಆ ಪೂರ್ವ ದಿಕ್ಕಕ್ಕೆ ಮಾತ್ರ ಅಲೋಕ ಸಂಯೋಗ ಸಹಕಾರಿ ಇರುತ್ತದೆ. ಪಶ್ಚಿಮ ದಿಕ್ಕಿಗೆ ಅಲೋಕ ಸಂಯೋಗ ಆದರೂ ಕೂಡ ಅದರ ಪ್ರಯೋಜನ ಇಲ್ಲ. ಹೀಗಾಗಿ ಯಾವ ಪ್ರಕಾರವಾಗಿ ಭೂತಲದಲ್ಲಿರ್ತಕ್ಕಂಥ ಘಟದ ಪ್ರತ್ಯಕ್ಷ ಆಗುವಲ್ಲಿ ಸೂರ್ಯ ಚಂದ್ರಾದಿಗಳ ಪ್ರಕಾಶವು ಸಹಕಾರಿ ಇರುತ್ತದೆಯೋ, ಅದೇ ಪ್ರಕಾರವಾಗಿಯೇ ಮೋಟ ಮರದಲ್ಲಿ ಕಳ್ಳನ ಅಭಾವದ ಜ್ಞಾನ ಆಗುವಲ್ಲಿ ಅನುಪಲಂಬವು ಸಹಕಾರಿ ಇರುತ್ತದೆ. ವಿಷಯ ಮುಗಿತಿದೆ. ಇದು ಅನುವಾದ. ಇದ್ರಾಗ ಏನಾರ ಡೌಟ್ ಇದ್ರೆ ಕೇಳ್ರಿ. ಏನಾದ್ರೂ ಸಂಶಯ ಯಾರಿಗಾರೆ? ಏನಿಲ್ಲಲ್ಲ. ನಿಮ್ಗ ಸಂಶಯ ಬಂದಿಲ್ಲ ಅಂದ್ರೆ ನಮ್ಗೆ ಯಾವಾಗ ಬರ್ತಂತ ನಿಮ್ಗೆ ಎಲ್ಲೆಲ್ಲಿ ತಿಳಿದಿಲ್ಲ ನನಗೂ ಅಲ್ಲೆಲ್ಲ ತಿಳಿದಿಲ್ಲ ಮಾಡೋದು. ಕೆಲವೊಂದು ಕೂಪ ಮಾಂಡೂಕ ನ್ಯಾಯ ಅಂತ ಬರ್ತಾವ. ಕೂಪ ಮಾಂಡೂಕ ನ್ಯಾಯ ಅಂದ್ರ ಬಾವ್ಯಾಗ ಕಪ್ಪಿರ್ತಾವ, ಗೊತ್ತ? ಅದಕ್ಕೆ ಬಾವಿನೇ ದೊಡ್ಡದಾಗ್ಬಿಟ್ಟಿರ್ತದ.
ಸಮುದ್ರ ಗೊತ್ತಾಯಿಲ್ಲ ಅದಕ್ಕೆ. ಸುಮ್ಮ 4 ಅಕ್ಷರ ಕಾಲದ ಅಕ್ಷರ ನನ್ನಂಗೆ ಯಾರು ಇಲ್ಲ ಅಂತ ತಿಳ್ಕೊತ್ರಿ 2 ಬಾ ಮಂದಿ ಇರ್ತಿರ್ತಾರೆ. ಅದು ಯಾವಾಗ ಗೊತ್ತಾಕದಂದ್ರೆ ಕುಸ್ತಿ ಕಣದಾಗ ಬಂದಾಗ ಗೊತ್ತಾಕದು. ಹಂಗೆ ಕೂಪ ಮಾಡೋಕೆ ನ್ಯಾಯ ಬೇರೆ. ಹಂಗೆ ನನಗೆ ತಿಳಿದಟ್ಟು ವಿಷಯ ನಾನಂತರೂ ನಿಮ್ಗೆ ನಿರರ್ಗಳವಾಗಿ ನಿಸ್ಸಂದೇಹವಾಗಿ ಎಲ್ಲಿ ಏನು ಬೇಕಾದ ಪ್ರಶ್ನೆ ಮಾಡ್ಬೋದು ನೀವು ಋತ್ವಿ ಪ್ರಭಾಕರ್ ಗ್ರಂಥ. ಮತ್ತು ಕೇಳಿದ್ರೆ ಹೆದರ್ತಾರ ಮಾಡ್ತಾರ ಅಂತೇಳಿ ನಿಮ್ಮ ಮನಸ್ಸಿನಾಗ ಬರಬಾರ್ದು ತಿಳ್ಕೊಂಡು ಏನು ತಿಳಿದಿಲ್ಲ ಕೇಳಿದ್ರೆ ಸ್ಪಷ್ಟವಾಗಿ ನಾನು ಹೇಳ್ತಿರ್ತೀನಿ ನಿಮ್ಗೆ. ಹೌದಾ? ಅದರ ಅನುವಾದನೂ ಕೊಡ್ತಿರ್ತೀನಿ. ನಿಮ್ಗೆ ಡೌಟ್ ಮತ್ತೆ ಕ್ಲಿಯರ್ ಆಗಲಿ, ಮುಂದಿನ ವಿಷಯಕ್ಕೆ ಅದು ಕನೆಕ್ಷನ್ ಆಗಲಿ ಅಂತೇಳಿ. ವಿಷಯಕ್ಕೆ ಹೋಗೋಣ ಮುಂದೆ. ಹೆಡ್ಡಿಂಗ್ ಸಂಖ್ಯೆ 25 ಒಳಗೆ ಎಲ್ಲಿಗೆ ಬಂದಿತ್ತು ಅಂತ ಕೇಳಿದ್ರೆ ಹಿಂದಿ ಗ್ರಂಥದೊಳಗೆ 149ನೇ ಪುಟ. ಕನ್ನಡದೊಳಗೆ ಎಷ್ಟು? 254 ಕನ್ನಡ ಗ್ರಂಥ. ವಿಷಯ ಎಲ್ಲಿ ತೋಳೋಣಂದ್ರೆ ಈಗ ಸಾದೃಶ್ಯತೆ ಬಂದಿತ್ತ ಹುತ್ತ ಅಲ್ಲಿಂದ ವಿಷಯ ತಗೋಬೇಕ. ಅಂದ್ರೆ ಅದು ಲಿಂಕ್ ಐತಿ, ಅದು ನಡಬಾರ್ಕ್ ಬಂದ್ರೆ ಸರಿಯಾಗಿ ಹೊಂದೋದಿಲ್ಲ. ಹೋದ ವಿಷಯ ಸಿಕ್ಕೈತಿ ನೋಡ್ರಿ. ತೈಸೆ ಜಹಾ ಭೂತಲ ಮೇ ಘಟ ನೈ ಹೋವೆ. ಏನು? ಭೂಮಿ ಮ್ಯಾಗ ಘಟ ಇಲ್ಲ. ಹೌದಾ? ಅವ್ರ ಘಟಕ ಸಾದೃಶ್ಯ ಅನ್ಯ ಪದಾರ್ಥ ದರ ಹೋವೆ. ಅಲ್ಲಿ ಏನೈತಿ? ಕಲ್ಲರೆ ಐತಿ, ಬೆಡ ಹುತ್ತರೆ ಐತಿ. ಘಟ ಇಲ್ಲ ಅಲ್ಲಿ. ಮೊದಲೇನು ತಗೋಬೇಕು? ಪಕ್ಕ ಘಟ ಇಲ್ಲ. ಕಲ್ಲೈತೋ ಹುತ್ತೈತೋ ಗೊತ್ತಿಲ್ಲ, ಏನೋ ಒಂದು ವಸ್ತು ಅಲ್ಲಿ ಐತಿ. ತಾಮೇ ಘಟ ಭ್ರಮ ಹೋ ಜಾವೆ. ಅಲ್ಲಿ ಏನಾಯ್ತು ಅದನ್ನ ನೋಡ್ಯವ, ಅಲ್ಲಿ ಕೊಡ ಐತಿ ಅಂತಂದ. ಐತಿ ಒಂದು, ತಿಳಿದನ ಮತ್ತೊಂದು, ಇದಕ್ಕ ಭ್ರಮ ಅಂತಾರ ಅಂತ ತಿಳ್ಕೊಬೇಕು. ಭ್ರಮ ಹೋ ಜಾವೆ. ತಾ ಭೂತಲೆ ಮೇ ಘಟ ಅಭಾವ ಹೈ. ಅಲ್ಲಿ ಏನೈತಿ? ಘಟದ ಅಭಾವ ಅಂತೂ ಐತಿ. और घट अभाव से इंद्रिय का स्वसंबद्ध विशेषणता संबंध भी है. ಅಭಾವದ ಪ್ರತ್ಯಕ್ಷ ಆಗೋದಕ್ಕೆ ಇಂದ್ರಿಯನೂ ಐತಿ, ಘಟದ ಅಭಾವನೂ ಐತಿ. ಅಭಾವದ ಪ್ರತ್ಯಕ್ಷ ಆಗ್ಬೇಕೈದ ನಮ್ಗೆ, ಅಲ್ಲಿ ಅಭಾವ ಅನ್ನೋದು ವಿಷಯನೂ ಐತಿ, ಇಂದ್ರಿಯ ಸಂಬಂಧವೂ ಐತಿ. ಹೌದಾ? ಇಂದ್ರಿಯನೂ ಐತಿ, ಇಂದ್ರಿಯ ಸಂಬಂಧದ ವಿಶೇಷಣ ಸಂಬಂಧನೂ ಐತಿ. ಮೂರು ಇದ್ರೂ ಪ್ರತ್ಯಕ್ಷ ಆಗಲಿಲ್ಲ. ಯಾಕೆ ಆಗಲಿಲ್ಲ ಅಂತ ಹೇಳ್ತಾರ ಅವ್ರು. ಅಭಾವದ ಜ್ಞಾನ ಪ್ರತ್ಯಕ್ಷ ಆಗದು ಇರೋದಕ್ಕೆ ಕಾರಣ ಏನು ಅನ್ನೋದು ಹೇಳ್ತಾರೆ. ಕಾಯ್ತೆ ಘಟಕ ತೋ ಭ್ರಮ ಹುವಾ ಹೇ. ಅಲ್ಲಿ ಏನು ಪ್ರತ್ಯಕ್ಷ ಆಗಲಿಲ್ಲ ನಮಗ? ಅಭಾವ ಜ್ಞಾನ ಆಗಲಿಲ್ಲ ನಮಗ, ಅಭಾವದ್ದು ಪ್ರತ್ಯಕ್ಷ ಆಗಲಿಲ್ಲ. ಯಾಕಪ್ಪ ಅಂತ ಕೇಳಿದ್ರೆ ಅಲ್ಲಿ ಭ್ರಮರೂಪ ಘಟ ಒಂದು ಐತಿ. ಪರಂತು ಘಟ ಹೈನಿ, ಘಟರಿ ಇಲ್ಲ, ಜ್ಞಾನ ಆಗ್ಬೇಕಾಗಿತ್ತು. ಘಟ ಇಲ್ಲಂದ್ರೆ ಅಭಾವ ಜ್ಞಾನ ಆಗ್ಬೇಕಾಗಿತ್ತು, ಆದ್ರೆ ಅಭಾವ ಜ್ಞಾನ ಆಗಲಿಲ್ಲ. ಹೌದಲ್ಲ? किंतु घट अभाव है ताका भूतल में विशेषण संबंध है, तिस भूतल से इंद्रिय का संयोग है. ಘಟದ ಅಭಾವನೂ ಐತಿ, ಭೂತಲದ ಮೇಲೆ ಘಟದ ಅಭಾವನೂ ಐತೆ, ಆ ಅಭಾವದೊಡನೆ ಇಂದ್ರಿಯ ಸಂಬಂಧನೂ ಐತಿ. याते इंद्रिय संबंध के ये इंद्रिय से संबंध वाले भूतल में अभाव का विशेषणता संबंध है. ಯಾವ್ದ್ರದ ಅಭಾವ ಹೇಳ್ತೀವಿ, ಆ ಅಭಾವವು ಆ ಅನುಯೋಗಿಯಲ್ಲಿ ಒಂದು ಸಂಬಂಧದಿಂದ ಇರುತ್ತದೆ. ಆ ಸಂಬಂಧ ಯಾವುದು ಅಂತ ಕೇಳಿದ್ರೆ ವಿಶೇಷಣ ಸಂಬಂಧದಿಂದ ಇರುತ್ತೆ. ನೈಯಾಯಿಕರು ಸುಖ ದುಃಖ ಧರ್ಮ ಅಧರ್ಮ ಕಾಮ ಕ್ರೋಧ ಭಯ ಲಜ್ಜಾ ಧೃತಿ ಅಧೃತಿ ಇವೆಲ್ಲ ಗುಣಗಳೇನದಾವಲ್ಲ, ಇವೆಲ್ಲ ಆತ್ಮನಲ್ಲಿ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? ಆತ್ಮನಲ್ಲಿ ಹೇಳ್ತಾರೆ. ನಾವೆಲ್ಲ ಮನುಷ್ಯನೊಳಗೆ ಹೇಳ್ತೀವಿ, ಅಂತಃಕರಣದೊಳಗೆ ಹೇಳ್ತೀವಿ. ಹೌದಾ? ಸುಖಾಕಾರ ಆದಾಗ ಅಲ್ಲಿ ದುಃಖ ಇರಂಗಿಲ್ಲ. ನಮ್ಮ ವೃತ್ತಿ ಅಗದಿ ನಕ್ಕೋತ್ ಮಾತಾಡುವಾಗ ದುಃಖ ಇರ್ತೈತಿ, ಅಲ್ಲಿ ಇಲ್ಲ. ಅಲ್ಲಿ ಏನಿರ್ತದೆ? ದುಃಖದ್ದು ಅಭಾವ ಇರ್ತೈತಿ. ಎಲ್ಲಿ ಇರ್ತೈತಿ? ನೈಯಾಯಿಕರ ಮತಾನುಸಾರವಾಗಿ ಆತ್ಮನಲ್ಲಿ ಇರ್ತೈತಿ. ಹಂಗಿರ್ತೈತಿ ವಿಶೇಷಣ ಸಂಬಂಧದಿಂದ ಇರ್ತೈತಿ. ಊಟಾತ್ ಹೇಳೋದು ಹಂಗಿರ್ತೈತಿ ಅಂತ ಕೇಳಿದ್ರೆ ವಿಶೇಷಣ ಸಂಬಂಧದಿಂದ ಸುಖಾಕಾರ ವೃತ್ತಿ ಆದಾಗ ದುಃಖಾಕಾರದ ಅಭಾವ ಅಲ್ಲಿ ವಿಶೇಷಣ ಸಂಬಂಧದಿಂದ ಇರ್ತದೆ. ನಮ್ಮ ಪ್ರಕಾರವಾಗಿ ತಗೋಬೇಕಾಗಿತ್ತಪ್ಪ ಅಂದ್ರೆ ಅಂತಃಕರಣದಲ್ಲಿ ಸುಖಾಕಾರ ವೃತ್ತಿ ಆದಾಗ ಅಲ್ಲಿ ದುಃಖದ್ದು ಅಭಾವ ಇರ್ತೈತಿ. ಎಲ್ಲಿರ್ತೈತಿ? ಅನುಯೋಗಿಯನ್ನ ಆಶ್ರಯ ಮಾಡಿಕೊಂಡು ಅಭಾವ ಇರುತ್ತದೆ. ಅಭಾವವು ಸ್ವತಂತ್ರವಾಗಿರುವುದಿಲ್ಲ. ಅಭಾವವು ಸ್ವತಂತ್ರವಾಗಿರುವುದಿಲ್ಲ. ಅನುಯೋಗಿ ಅಂದ್ರೆ ಎಲ್ಲಿ ಹೇಳಾಕ್ ಹೊಂಟಿದೀವಲ್ಲ ಆ ವಸ್ತು ಅಂತಃಕರಣ. ಆ ಅಂತಃಕರಣದಲ್ಲಿ ಏನದ? ವಿಶೇಷಣ ಸಂಬಂಧದಿಂದ ಐತಿ. ಈಗ ಭೂತಲದ ಮೇಲ ಘಟದ ಅಭಾವನೂ ಐತಿ, ಇಂದ್ರಿಯನೂ ಐತಿ, ಅಲ್ಲಿ ವಿಶೇಷಣ ಸಂಬಂಧನೂ ಐತಿ. ಆದರೂ ಅಭಾವದ ಪ್ರತ್ಯಕ್ಷ ಆಗಲಿಲ್ಲ. ಎಲ್ಲಿ? ಎಲ್ಲಿ ಘಟ ಇಲ್ಲದ ಸ್ಥಾನದೊಳಗ ಹುತ್ತಿನ ಭ್ರಮ ಆಗ್ಯದ ಅಲ್ಲಿ. ಗುರ್ತಾತ? ಘಟ ಇಲ್ಲದ ಸ್ಥಾನದೊಳಗ ಹುತ್ತಿನ ಭ್ರಮ ಆಗೈತಿ ಅಲ್ಲಿ. ಯಾತೆ ಸಂಬಂಧ ರೂಪ ವ್ಯಾಪಾರ ವಾಲ ಇಂದ್ರಿಯ ಕಾರಣ ತೋ ಹೈ. ವ್ಯಾಪಾರುಳ ಅಸಾಧಾರಣ ಕಾರಣಕ್ಕನೆ ಕಾರಣ ಅಂತ ಅನ್ಬೇಕು ಲಕ್ಷಣ ಐತಿ. ಇಂದ್ರಿಯನೂ ಐತಿ,
ಪರಂತು ಪ್ರತಿಯೋಗಿಕ ಅನುಪಲಂಬ ಸಹಕಾರಿ ನಹಿ. ಹಂಗ ಭೂತಲದ ಮೇಲೆ ಇರ್ತಕ್ಕಂಥ ಘಟದ ಪ್ರತ್ಯಕ್ಷ ಆಗುವಲ್ಲಿ ಸೂರ್ಯನ ಬೆಳಕ ಚಂದ್ರನ ಬೆಳಕ ಸಹಕಾರಿ ಐತಲ್ಲ, ಹಂಗ ಭೂಮಿ ಮ್ಯಾಲ ಘಟದ ಅಭಾವದ ಜ್ಞಾನ ಆಗಬೇಕಾಗಿತ್ತು ಅಂದ್ರೆ ಆ ಘಟದ ಅನುಪಲಂಬ ಸಹಕಾರಿ ಇರುತ್ತದೆ. ಅರ್ಥಾತ್ ಜ್ಞಾನದ ಅಭಾವವು ಸಹಕಾರಿ ಇರುತ್ತದೆ. ಆ ಜ್ಞಾನದ ಅಭಾವ ಐತಿ, ಘಟ ಇಲ್ಲ, ಇಂದ್ರಿಯನೂ ಐತಿ, ಅದ್ರ ಜ್ಞಾನ ಆಗ್ಲಿಲ್ಲ. ಯಾಕೆ ಆಗಲಿಲ್ಲ ಅಂದ್ರ ಅಲ್ಲಿ ಉಪಲಂಬ ಐತಿ. ಉಪಲಂಬ ಅಂದ್ರ ಘಟದ ಜ್ಞಾನ ಐತೆ ಅಲ್ಲಿ, ಭ್ರಮ ಅನ್ನೋ ಘಟ ಹುಟ್ಟೈತೆ ಅಲ್ಲಿ, ಅದರ ಜ್ಞಾನ ಉಪಲಂಬ ಇರೋದ್ರಿಂದ ಅಭಾವದ ಪ್ರತ್ಯಕ್ಷ ಆಗಲಿಲ್ಲ. ಮತ್ತೆ ಏನಿರ್ಬೇಕಾಗಿತ್ತು ಅಲ್ಲಿ ಅಂದ್ರೆ ಉಪಲಂಬದ ಅಭಾವ, ಅರ್ಥಾತ್ ಅನುಪಲಂಬ ಇರಬೇಕಾಗಿತ್ತು. ಆವಾಗ ಮಾತ್ರ ಘಟ ಪ್ರತ್ಯಕ್ಷ ಆಕಿತ್ತು ಅಂತ ವಿಷಯ ಸರಳ ಹೊಂಟೈತಿ. ಕಾಯ್ತೆ ಜ್ಞಾನಂಕು ಉಪಲಂಬ ಕೈ ಹೇ, ಪಾಠ ಮಾಡ್ಬೇಕು. ಲಕ್ಷಣ ಏನು ಏನಿದು ಉಪಲಂಬ ಅಂತ ಏನಾದ್ರು ಎದಕ್ಕೆ ಅನ್ಬೇಕು? ಜ್ಞಾನಕ್ಕೆ ಉಪಲಂಬ ಅಂತ ಅನ್ಬೇಕು. ಸೊ ಜ್ಞಾನ ಬ್ರಹ್ಮ ಹೋವೆ ಅಥವಾ ಪ್ರಮ ಹೋವೆ, ಯಾಮೇ ವಿಶೇಷ ನೈ, ಒಟ್ಟು ಜ್ಞಾನಪ್ಪ. ಉಪಲಂಬ ಅಂದ್ರೇನು? ಜ್ಞಾನ. ಅದು ಬ್ರಹ್ಮಾರ ಇರ್ಬೋದು, ಪ್ರಮಾರಿ ಇರ್ಬೋದು. ಜಹಾ ಘಟ ಬ್ರಹ್ಮ ಹುವೆ, ಎಲ್ಲಿ ಘಟದ ಬ್ರಹ್ಮ ಎಲ್ಲಾಗಿತ್ತು? ಅಲ್ಲಿ ಹುತ್ತದಲ್ಲಿ. ಎಲ್ಲಾಗಿತ್ತು ಘಟದ ಬ್ರಹ್ಮ? ಹುತ್ತಿನೊಳಗೆ ಘಟದ ಬ್ರಹ್ಮ ಆಗೈತಿ. ತಹ ಘಟ ಅಭಾವಕ ಪ್ರತಿಯೋಗಿ ಜೋ ಘಟ, ಎದರದ ಅಭಾವ ಹೇಳಾಗತ್ತೀವೋ ಆ ಅಭಾವಕ್ಕೆ ಅದುವೇ ಪ್ರತಿಯೋಗಿ. ಈಗ ಸುಖದ ಅಭಾವ ಹೇಳುವಾಗ ಸುಖವೇ ಪ್ರತಿಯೋಗಿ, ದುಃಖದ ಅಭಾವ ಹೇಳುವಾಗ ದುಃಖವೇ ಪ್ರತಿಯೋಗಿ, ಘಟದ ಅಭಾವ ಹೇಳುವಾಗ ಘಟವೇ ಪ್ರತಿಯೋಗಿ. ಎದರ ಯಸ್ಯ ಅಭಾವ ತಸ್ಯ ಸಯವ ಪ್ರತಿಯೋಗಿ. ಎದರದ ಅಭಾವ ಹೇಳಕ್ ಹೋಗಿ ಆ ಅಭಾವಕ್ಕೆ ಅದುವೇ ಪ್ರತಿಯೋಗಿ. ಇಲ್ಲಿ ಏನು ಅಭಾವ ಹೇಳಕ್ ಹೊಂಟಿದೀವಿ? ಎಲ್ಲಿ ಹುತ್ತದಲ್ಲಿ ಘಟದ ಭ್ರಮ ಆಗೈತಿಲ್ಲ, ಅಂತ ಸ್ಥಾನದೊಳಗೆ ಘಟದ ಅಭಾವ ಐತಿ. ಆ ಅಭಾವಕ್ಕೆ ಪ್ರತಿಯೋಗಿ ಯಾವ್ದೈತಿ? ಘಟ ಐತಿ. ತಾಕ ಅನುಪಲಂಬನೈ, ಅದರ ಅನುಪಲಂಬ ಇಲ್ಲ, ಅರ್ಥಾತ್ ಜ್ಞಾನದ ಅಭಾವ ಇಲ್ಲ. ಭ್ರಮರೂಪ ಜ್ಞಾನ ಐತಿ, ಘಟ ಐತಿ ಅನ್ನೋ ಭ್ರಮ ಜ್ಞಾನ ಐತಿ, ಅಲ್ಲಿ ಘಟದ ಅಭಾವನೂ ಐತಿ. ಆ ಅಭಾವ ಬಿಟ್ಟು ಘಟದಟ್ಟ ಜ್ಞಾನ ಯಾಕೆ ಐತಿ ಅಂದ್ರೆ ಅಲ್ಲಿ ಭ್ರಮರೂಪ ವಸ್ತು ಹುಟ್ಟೈತಿ, ಅದಕ್ಕೆ ಘಟದ ಅಭಾವದ ಜ್ಞಾನ ನಮಗೆ ಆಗಲಿಲ್ಲ. ಕಿಂತು ಬ್ರಹ್ಮರೂಪ ಉಪಲಂಬಕೈಯೇ ಜ್ಞಾನ ಹೇ, ಅಲ್ಲಿ ಘಟ ಐತಿ ಅಂತೇಳಿ ಹುತ್ತಿನ ಭ್ರಮ ಆಗಿ, ಹುತ್ತಿನೊಳಗ ಘಟದ ಭ್ರಮ ಆಗೈತಿ. ಇಸ್ ರೀತಿ ಸೇ ಅಭಾವಕ್ಕೆ ಪ್ರತ್ಯಕ್ಷ ಮೇ ಇಂದ್ರಿಯ ಕರ್ಣ ಹೇ, ಈ ರೀತಿಯಾಗಿ ಅಭಾವದ ಪ್ರತ್ಯಕ್ಷ ಆಗುವಲ್ಲಿ ಇಂದ್ರಿಯ ಕರ್ಣ ಏನೈತಿ? ಇಂದ್ರಿಯ ಕರ್ಣ ಐತಿ. ಅವ್ರ ಪ್ರತಿಯೋಗಿಕ ಅನುಪಲಂಬ ಸಹಕಾರಿ ಹೇ, ಪ್ರತಿಯೋಗಿಯಾದಂಥ ಘಟದ, ಪ್ರತಿಯೋಗಿ ಅಂದ್ರೆ ಯಾವ್ದಲ್ಲಿ? ಘಟದ ಅನುಪಲಂಬ ಸಹಕಾರಿ ಇರುತ್ತದೆ ಅಭಾವ ಪ್ರತ್ಯಕ್ಷ ಆಗುವಲ್ಲಿ. ಏನ್ ಹೇಳ್ತಾರವರು? ಅಭಾವದ ಪ್ರತ್ಯಕ್ಷ ಜ್ಞಾನ ಆಗುವಲ್ಲಿ ಇಂದ್ರಿಯ ಕರ್ಣ ಇರುತ್ತದೆ, ಪ್ರತಿಯೋಗಿಯ ಅನುಪಲಂಬ ಸಹಕಾರಿ ಇರುತ್ತದೆ, ಅರ್ಥಾತ್ ಜ್ಞಾನದ ಅಭಾವ ಸಹಕಾರಿ ಇರುತ್ತದೆ. ಕೇವಲ ಪ್ರತಿಯೋಗಿಕೆ ಅನುಪಲಂಬಂಕು ಸಹಕಾರಿ ಕಹೆ ತೋ ಬಿ ನಿರ್ವಾಹ ಹೋವೇನೇ. ಮತ್ತೊಂದು ವಿಷಯ ಇಟ್ಟರು, ಅನುಪಲಂಬದ ಸಹಕಾರಿ ಇದ್ರಷ್ಟ ಸಾಲೋದಿಲ್ಲ ಅಂದ್ರೆ ಅವರು. ಇಂದ್ರಿಯನೂ ಐತಿ, ಅಭಾವನೂ ಐತಿ, ಅದರ ಜೊತೆ ಅನುಪಲಂಬನೂ ಐತಿ, ಪ್ರತ್ಯಕ್ಷ ಆಕೈತಿ. ಇಟ್ಟಿದ್ರೆ ಕೇಸ್ ಖುಲ್ಲಾ ಅಂತ ನೀವು ಹಿಂಗೆ ತಿಳ್ಕೊಳಕ್ ಹೋಗ್ಬೇಡ್ರಿ. ಮತ್ತು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಕ್ಕೆ ಬರ್ತೈತಿ. ಹೈಕೋರ್ಟ್ನೇ ಫೈನಲ್ ಅಲ್ಲ, ಫೈನಲ್ ಐತಿ. ಅದ್ರ ಮ್ಯಾಗೂ ಮತ್ತೊಂದು ಐತಿ, ಯಾವ ಕೋರ್ಟ್ಗಳು ಮರಣದಂಡನೆ ಶಿಕ್ಷೆಯನ್ನ ವಿಧಿಸಿದ್ರು ಕೂಡ ರಾಷ್ಟ್ರಪತಿ ಅವನನ್ನ ಕ್ಷಮಾದಾನ ಮಾಡುವಂತ ಸಾಮರ್ಥ್ಯ ಇರ್ತೈತಿ. ಕೋರ್ಟ್ ಡಿಸಿಷನ್ವೇ ಕೊನೆ ನಿರ್ಣಯ ಅಲ್ಲ. ಆಟದೊಳಗೆ ಇರ್ತಾವಲ್ಲ, ಅಂಪರ್ ನಿರ್ಣಯವೇ ಕೊನೆ ನಿರ್ಣಯ. ಆ ಥರ ಇಲ್ಲಿ ಅನುಪಲಂಬ ಸಹಕಾರಿ ಒಂದಿದ್ರೆ ಸಾಕು, ಘಟದ ಅಭಾವ ಜ್ಞಾನ ಪ್ರತ್ಯಕ್ಷ ಆಕದಂತ ತಿಳ್ಕೊಳಕ್ ಹೋಗ್ಬೇಡ್ರಿ. ಮತ್ತೆ ಏನ್ ಮಾಡ್ಬೇಕ್ರಿ? ಯೋಗ್ಯ ಅನುಪಲಂಬ ಇರಬೇಕು. ಏನಿರ್ಬೇಕು? ಯೋಗ್ಯ ಅನುಪಲಂಬ ಇರಬೇಕು. ಯೋಗ್ಯ ಉಪಲಂಬ, ಯೋಗ್ಯ ಅನುಪಲಂಬ ತಿಳ್ಕೊರಿ, ಹೇಳ್ತೀನಿ. ಯೋಗ್ಯ ಉಪಲಂಬ ಅಂದಿವಿ ನಾವು. ವಾಯೋ ರೂಪಂ ನಾಸ್ತಿ, ವಾಯುನೊಳಗ ರೂಪ ಇಲ್ಲ, ರೂಪದ ಅತ್ಯಂತ ಅಭಾವ ಜ್ಞಾನ ಆತು. ಎದರ ಜ್ಞಾನ ಆತು? ರೂಪ ಇಲ್ಲ ಅನ್ನೋ ಜ್ಞಾನ ಆತು. ಆ ರೂಪ ಅನ್ನೋದು ಮೊದಲಿನ ಕಂಡೈತೋ ಇಲ್ಲೋ? ರೂಪ ಎಲ್ಲರೂ ನೋಡಿದೇವೋ ಇಲ್ಲೋ? ರೂಪ ನೋಡಿಲ್ಲ ಎಲ್ಲಿ? ಸಾಕಷ್ಟು ರೂಪಗಳು ನೋಡ್ತಿರಲ್ಲ, ಇವೆಲ್ಲ ಕಾಣಕತ್ತವಲ್ಲ, ಇವೆಲ್ಲ ರೂಪ ಐತಿಲ್ಲ. ರೂಪ ಪ್ರತ್ಯಕ್ಷ ನೀವು ಮೊದಲು ಇತ್ತು ಅಂದ್ರೆ ಅದು ಯೋಗ್ಯ ಉಪಲಂಬ. ಏನನ್ಬೇಕು ಅದಕ್ಕೆ? ಯೋಗ್ಯ ಉಪಲಂಬ. ರೂಪ ಅನ್ನೋದು ನಮಗೆ ಮೊದಲ ಪ್ರತ್ಯಕ್ಷ ಐತಿ. ಬೆಂಕಿ ಒಳಗೈತಿ, ನೀರಿನೊಳಗೈತಿ, ಭೂಮಿ ಒಳಗೈತಿ, ಐತಿಲ್ಲ. ಸಂಪೂರ್ಣ ಇದು ಈ ಸೃಷ್ಟಿ ಒಳಗೆಲ್ಲ ರೂಪ ಅನ್ನೋದು ಐತಿ.
ರೂಪ ಅನ್ನೋದು ಐತಿ. ಇದಕ್ಕೆ ಏನನ್ಬೇಕು? ಯೋಗ್ಯ ಉಪಲಂಬ ಅಂದ್ರೆ ಯೋಗ್ಯ ಜ್ಞಾನ. ಇದಕ್ಕೇನಂತಾರ? ಯೋಗ್ಯವಾದಂಥ ಜ್ಞಾನ. ಇದು ಎಲ್ಲರೇ ಸಿಗಲಿಲ್ಲ ಅಂದ್ರೆ, ಅಲ್ಲಿ ಆ ರೂಪದ ಅಭಾವ ಹೇಳಕ್ ಬರ್ತೈತಿ. ಆ ಅಭಾವಕ್ಕೆ ಏನನ್ಬೇಕು? ಹೆಂಗ ಆ ರೂಪಕ್ಕೆ ಯೋಗ್ಯ ಉಪಲಂಬ ಅನ್ಬೇಕು, ಹಂಗ ಅದು ಎಲ್ಲಿ ಇರಂಗಿಲ್ಲಲ್ಲ ಅಲ್ಲಿ ಅದಕ್ಕೆ ಯೋಗ್ಯ ಅನುಪಲಂಬ ಅನ್ಬೇಕು. ಯೋಗ್ಯ ಉಪಲಂಬ, ಯೋಗ್ಯ ಅನುಪಲಂಬ. ಕೆಂಪು ಬಣ್ಣ ಅಂತ ನಾನು ನಿನಗಂದೆ. ಕೆಂಪು ಬಣ್ಣ ನಾ ಅಂದೆ. ಕೆಂಪು ಬಣ್ಣ ಎಲ್ಲದ ನೋಡತ್ತಂದ. ನೀ ಎಲ್ಲ ಕಡೆ ನೋಡಕ್ಕೆ ಪ್ರಾರಂಭ ಮಾಡಿ, ಪ್ರಾರಂಭ ಮಾಡಿ. ಅವಾಗ ನಿನಗೆ ಬೇರೆ ಬಣ್ಣಗಳು ಕಾಣೋದಿಲ್ಲ, ಬೇರೆ ಕೆಂಪ ಕಾಣ್ತಿರ್ತದ. ಅದಕ್ಕೆ ಇದು ವೇದಾಂತ ಒಳಗೆ ಹೇಳ್ತಿರ್ತಾರೆ ದೃಷ್ಟಾಂತ. ಪಡ್ಕೋಬೇಕು ಅಂತ ಹೊಂಟಿ ಅಂದ್ರೆ, ಹುಡುಕಾಕ ನೀ ನಿತ್ತಿ ಅಂದ್ರೆ ಸಿಗೋದು ದೂರ ಉಳಿಯಂಗಿಲ್ಲ, ಸಿಗೋದು ಕಷ್ಟ ಏನಲ್ಲ, ಸಿಗ್ತೈತಿ. ಕೆಂಪ ಬಣ್ಣ ಅಂತ ಅಂದೇವಂದ್ರೆ ಅಲ್ಲಿ ಎಲ್ಲೆಲ್ಲಿ ಕೆಂಪು ಅದಾವ, ಯಾವ ಕೊಂಬ ಕೆಂಪು ಐತಿ, ಯಾವ ಬಲ್ಪ್ ಕೆಂಪು ಐತಿ, ಎಲ್ಲಿ ಕೆಂಪು ಆ್ಯಪಲ್ ಅದಾವೋ, ಬರೀ ಕೆಂಪು ನೋಡ್ತಿರ್ತೀನಿ ನೀನು. ಉಳ್ದುದು ಅಲ್ಲೇ ಇರ್ತಾವ, ಆದ್ರೂ ನಿನ್ನ ಕಣ್ಣಿಗೆ ಕಾಣಿಸಂಗಿಲ್ಲ. ಹಂಗೆ ಆತ್ಮನನ್ನ ಹುಡುಕಾಕ್ ಹೋದೆ ಅಂದ್ರೆ ಅದಕ್ಕೆ ಒಂದು ರುಚಿದಿಂದ ನೀವು ಹೊಂಟಿ ಅಂದ್ರೆ ನಿನಗೆ ಬೇರೆ ಏನೂ ತೋರೋದೇ ಇಲ್ಲ. ಗೊತ್ತಾತ? ಕೆಂಪ ಬಣ್ಣ ಅನ್ನೋದು ಇಲ್ಲಿ ಕುರ್ಚಿ ಮ್ಯಾಗೂ ಐತಿ, ಎಲ್ಲ ಕಡೆನೂ ಐತಿ. ಆದ್ರೆ ನಮ್ಗೆ ಉಪಲಂಬ ಯೋಗ್ಯ ಐತಿ. ಅದು ಎಲ್ಲಿ ಕೆಂಪು ಬಣ್ಣ ಇರಂಗಿಲ್ಲ ಅಲ್ಲಿ ಅನುಪಲಂಬನು ಯೋಗ್ಯವೇ. ಅದು ಯೋಗ್ಯವಾದಂಥ ಪದಾರ್ಥದ ಅಭಾವ ಜ್ಞಾನ ಏನು ಹೇಳ್ತೇವಲ್ಲ ಅದು ಕೂಡ ಯೋಗ್ಯವೇ. ಗೊತ್ತಾಗತ್ತದ? ಅದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಯಾವ್ದ್ರದ್ದು ಪ್ರತ್ಯಕ್ಷ ಇಲ್ಲ, ಎದ್ರದ್ದು ಪ್ರತ್ಯಕ್ಷ ಐತಿ ವಸ್ತುವಿಂದು, ಅದು ಯೋಗ್ಯ ಉಪಲಂಬ. ಅದು ಎಲ್ಲಿ ಇರಂಗಿಲ್ಲ ಅದು ನಿಮ್ಗೆ ಹೇಳ್ತೀನಿ ಕೇಳಿ. ಸುಖ ಪ್ರತ್ಯಕ್ಷ ಆಯ್ತಾ? ಸುಖ ಅಹಂ ಸುಖಿ ಅಂದಿನಿ. ಏನಂದಿ? ಏನು ಸುಖಿರಿ? ದೇವ್ರ ನನಗೆ ಎಷ್ಟು ಎಲ್ಲ ಕೊಟ್ಟ ನಾವು ಅಂದಿ. ಅಹಂ ಸುಖಿ ಅಂದಿ. ಅಲ್ಲಿ ಏನಾಯ್ತು ನಿನಗೆ? ಸುಖದ್ದು ಉಪಲಂಬ ಆಯ್ತು, ಅರ್ಥಾತ್ ಸುಖದ ಜ್ಞಾನ ಆಯ್ತು ನಿನಗೆ. ಹೌದಾ? ದುಃಖ ಬಂದಂತಹ ಸಮಯದೊಳಗೆ ಅಲ್ಲಿ ಸುಖದ ಅಭಾವ ಐತಿ. ಅಲ್ಲಿ ಏನೈತಿ? ಸುಖದ ಅಭಾವ ಐತಿ. ಆ ಸುಖದ ಅಭಾವ ಜ್ಞಾನ ನಿನಗಾತ. ಇದು ಯೋಗ್ಯ. ಧರ್ಮ ಅನ್ನೋದು ಪ್ರತ್ಯಕ್ಷ ಐತಿ. ನಿಂತಕ್ಕೆ ಪಾಪ ಪುಣ್ಯ ಎಟ್ಟದ ಅನ್ನೋದು ಗೊತ್ತೈತಿ? ಇಲ್ಲ, ಪ್ರತ್ಯಕ್ಷವು ಇಲ್ಲ. ಅವು ಪ್ರತ್ಯಕ್ಷ ಇಲ್ಲ ಅಂದ ಬಳಕ ಅವತರ ಅಭಾವ ಜ್ಞಾನ ಕೂಡ ಪ್ರತ್ಯಕ್ಷ ಯೋಗ್ಯ ಇಲ್ಲ. ಗೊತ್ತಾಗ್ತದೆ ಹೇಳೋದು? ಬಿಡಿಸಿ ಹೇಳ್ತಾರ ಅವ್ರು. ಸುಮ್ಮನೆ ಇಷ್ಟು ನಿಮ್ಮ ಕಿವಿ ಒಂದ್ಸಲ ಹಂಗೆ ಊದಿ ಬಿಟ್ಟಿವಿ, ಸರಿಗಪ್ಪ ಅಂತ ಪಟ್ನ ಕೈ ಓಡಿಸ್ಬಿಟ್ಟಿನಿ. ನಿಮಗೆಲ್ಲ ಬರೆಸ್ತೀನಿ. ಅಲ್ಲಿ ಸ ಅದಕ್ಕೆ ಅನ್ಬೇಕು, ಗ ಅದಕ್ಕೆ ಅನ್ಬೇಕು, ರೀ ಪ ದ ನೀ ಸ. ಪ್ರತಿಯೋಗಿಗೆ ಅನುಪಲಂಬಂಕು ಸಹಕಾರಿ ಕಹೇತೋ ಬಿ ನಿರ್ವಾಹ ಹೋವೆ ನೀ. ಅಭಾವದ ಪ್ರತ್ಯಕ್ಷ ಆಗುವಲ್ಲಿ ಅನುಪಲಂಬವೇ ಸಹಕಾರಿ ಅನ್ನೋದ್ರಿಂದ ವ್ಯವಹಾರ ಇಷ್ಟ್ರ ಮೇಲೆ ವ್ಯವಹಾರ ಆಗೋದಿಲ್ಲ. ಕಾಯ್ತಿ ಯಾಕಂತ ಕೇಳಿದ್ರೆ, ಸ್ತಂಭಮೇ ಪಿಶಾಚಕ ಭೇದತೋ ಪ್ರತ್ಯಕ್ಷ. ಏನೈತಿ? ಪಿಶಾಚಿಯ ಲಕ್ಷ 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 ಕೊಡ್ರಿ ಇನ್ನೊಂದ್ಸಲ. ಇನ್ನೊಂದು ಲಾಭ ಹೋದ್ರಿ ಮೇನ್ ಅದನ್ನ ಐತಿಲಿ. ಮದುಮಗನೇ ಬಿಟ್ಟು ಮದುವೆ ಹೋದ್ರ ನಂಗೆ ಆಗ್ತದ. ಮದುಮಗನೇ ಮುಖ್ಯ ಅದನಲ್ಲಿ. 4-5 ನಿಬ್ಬಣ ಟ್ರ್ಯಾಕ್ಟರ್ಗಳು ಟ್ರಕ್ಗಳು ಹೋದ್ರೂ ಉಪಯೋಗ ಇಲ್ಲ. ಏನಂತಾರು? ಸ್ತಂಭಮೇ ಪಿಶಾಚ ಕಾ ಭೇದತ್ವ ಪ್ರತ್ಯಕ್ಷ ಐತಿ. ಹಂಗೆ ಹೇಳ್ರಿ. ಭೇದ. ಪಿಶಾಚ ಅಂದ್ರೆ ಬೇರೆ, ಕಂಬ ಅಂದ್ರೆ ಬೇರೆ. ಅದೇ ಹಂಗ? ಕಂಬ ನೋಡಿ ಯಾರ ಹೆದರ್ಯಾರ? ಇಲ್ಲ. ಪಿಶಾಚ ನೋಡಿ ಹೆದರ್ತಾರಲ್ಲ. ಮಾಸ್ಕ್ ಹಾಕ್ತದಪ್ಪ, ಇವತ್ತು ಒಟ್ಟ ಹೊರಗೆ ಹೋಗಿಲ್ಲ ತಿರ್ತಾರೆ. ಪರಂತು ಸ್ತಂಭ ಮೇ ಪಿಶಾಚಕ ಅತ್ಯಂತ ಭಾವ ಪ್ರತ್ಯಕ್ಷ ನಹಿ. ಸ್ತಂಭದೊಳಗೆ ಪಿಶಾಚಿದ ಅತ್ಯಂತ ಭಾವ ಪ್ರತ್ಯಕ್ಷ ಇಲ್ಲ. ಯಾಕಿಲ್ಲ? ಅನ್ಯೋನ್ಯ ಭಾವ ಅಷ್ಟೈತಿ. ಅನ್ಯೋನ್ಯ ಭಾವ ಇದ್ದಲ್ಲಿ ಅತ್ಯಂತ ಭಾವನು ಹೇಳ್ಬೋದಲ್ಲ. ಅನ್ಯೋನ್ಯ ಭಾವ ಪ್ರತ್ಯಕ್ಷ ಐತಿ, ಅತ್ಯಂತ ಭಾವ ಪ್ರತ್ಯಕ್ಷ ಇಲ್ಲ. ಅತ್ಯಂತ ಭಾವ ಹೇಳುವಂತಹ ಸಮಯಗಳು ಯಾಕೆ ಪ್ರತ್ಯಕ್ಷ ಇಲ್ಲ? ವಾಯು ಪ್ರತ್ಯಕ್ಷ ಐತಿ. ವಾಯುನೇ ಪ್ರತ್ಯಕ್ಷ ಇಲ್ಲ ಅನ್ಬೇಕ. ಇದು ಭೂತನು ಕೂಡ ವಾಯು ರೂಪ ಐತಿ. ಭೂತ ಹೆಂಗಿರ್ತೈತಿ? ಪಿಶಾಚ ಅಂದ್ರೆ ಏನು? ವಾಯುಮಯ ಐತಿ ಅದು. ಅವನಿಗೆ ಗಾಳಿ ಆಗೈತ್ರಿ, ಗಾಳಿ ಐತಿ. ಏನಾಗೈತಿ? ಯಾ ಗಾಳಿ? ಗುರ್ತಾತ್ನ ಹೇಳಾಗತ್ತದ್ದು. ಅಭಾವ ಅದು ಪ್ರತ್ಯಕ್ಷ ಇಲ್ಲ. ಭೂತದ ಅತ್ಯಂತ ಭಾವ ಪ್ರತ್ಯಕ್ಷ ಇಲ್ಲ. ಯಾಕಂದ್ರೆ ಗಾಳಿನೇ ಪ್ರತ್ಯಕ್ಷ ಇಲ್ಲ ಅಂದ್ರೆ ಅದು ಗಾಳಿನೇ ಐತಿ, ಅದನ್ನು ಪ್ರತ್ಯಕ್ಷ ಇಲ್ಲ. ಗುರ್ತಾತನ ಹೇಳೋದು.
ये स्तंभ पिशाच नहीं, ऐसा अनुभव सर्वलोकन को हुए है. ये ಸ್ತಂಭ ಸ್ತಂಭ ಅಂದ್ರೆ ಕಂಬ, ಕಂಬ ಅಂದ್ರೆ ದೆವ್ವಲ್ಲ, ದೆವ್ವಲ್ಲ ಅಂದ್ರೆ ಕಂಬ ಅಲ್ಲ ಅನ್ನೋದು ಎಲ್ಲರಿಗೂ ಲೋಕದಾಗ ಎಲ್ಲರಿಗೂ ಪ್ರಸಿದ್ಧ ಐತಿ. ಸ್ತಂಭ ಪಿಶಾಚಿ ಅಂದ್ರೆ ವೃತ್ತಿ ಪ್ರಭಾಕರ್ನ ಅಗದಿ ಭಾರಿ ದೃಷ್ಟಾಂತ. ಸ್ತಂಭ ಪಿಶಾಚಿ ಹೇಳಾಕತ್ತಾರ, ಸ್ತಂಭ ಪಿಶಾಚಿ ಹೇಳಾಕತ್ತಾರ. ಮುಂದೆ ಹೆಡ್ಡಿಂಗ್ ಐತಿ ದೊಡ್ಡದು, ಇಲ್ಲಿ ಸುಮ್ಮನೆ ನಾಮ ನಿರ್ದೇಶನ ಇಷ್ಟ ಮಾಡಿದರು. ನೆಕ್ಸ್ಟ್ ಹೆಡ್ಡಿಂಗ್ ಸ್ತಂಭ ಪಿಶಾಚಿನ ಐತಿ. और स्तंभ में पिशाच नहीं, ऐसा निश्चय हुए नहीं. ಸ್ತಂಭ ಅಂದ್ರೆ ಪಿಶಾಚಿ ಅಲ್ಲ, ಪಿಶಾಚಿ ಅಂದ್ರೆ ಸ್ತಂಭ ಅಲ್ಲ ಅನ್ನೋದು ಇದೆಲ್ಲರೂ ಲೌಕಿಕದಲ್ಲಿ ಪ್ರಸಿದ್ಧ ಐತಿ. ಹೌದಾ? ಯಾಕಂದ್ರೆ ಇದು ಜಡ ಇರ್ತೈತಿ, ದೆವ್ವ ಎಲ್ಲಿ ಬೇಕಾದಲ್ಲಿ ಹೋಗ್ತೈತಿ, ದೆವ್ವ ಎಲ್ಲಿ ಬೇಕಾದಲ್ಲಿ ತಿರುಗಾಡ್ತೈತಿ, ಉಣ್ತೈತಿ, ತಿಂತೈತಿ, ಏನ್ ಬೇಕಾದ್ರೆ ಕೇಳ್ತೈತಿ, ಪಾತಿಮನ್ಗಪ್ಪಲೆ ಕೇಳ್ತೈತಿ. ಸ್ತಂಭ ಅಂದ್ರೆ ಕೇಳೈತಿ, ಉಂಡೈತಿ, ತಿರುಗಾಡ್ತೈತಿ, ಏನು ಕೇಳಂಗಿಲ್ಲ, ಉಂಡಲ್ಲಿ ತಿರುಗಾಡ, ಇದು ಎಲ್ಲರಿಗೂ ಲೌಕಿಕದಲ್ಲಿ ಗೊತ್ತೈತಿ. ಆದ್ರೆ ಸ್ತಂಭ ಮೇ ಪಿಶಾಚ್ ನೈ ಐಸಾ ನಿಶ್ಚಯ ಹೋವೇ ನೈ, ಹಿಂಗೆ ನಿಶ್ಚಯ ಯಾರಿಗೂ ಆಗಂಗಿಲ್ಲ. ಯಾಕ? ಇದು ಗುರುತಾತ ಮುಂದೆ ಪೂರಾ ನನಗೆ ಗೊತ್ತಾಯ್ತು. ಭೇದ ಬೇರೆ, ಅತ್ಯಂತ ಭಾವ ಬೇರೆ. ಭೇದ ಅಂತೂ ಪ್ರತ್ಯಕ್ಷ ಐತಿ, ಅತ್ಯಂತ ಭಾವ ಪ್ರತ್ಯಕ್ಷ ಇಲ್ಲ. ಸ್ತಂಭದೊಳಗೆ ಇಲ್ಲಿ ಒತ್ತ ದೆವ್ವ ಇಲ್ಲ ಅಂತ ಅನ್ನಕ್ಕೆ ಬರಂಗಿಲ್ಲ. ಯಾಕಂದ್ರೆ ಮನುಷ್ಯನಿಗೆ ಭಯ ಇರ್ತೈತಿ, ಹೇಳಕ್ ಬರಂಗಿಲ್ಲ. ಓ ಮರ, ಈ ಗಿಡದಾಗ ದೆವ್ವ ಇದ್ರೂ ಇರ್ಬೋದು, ಪಿಶಾಚಿಗಳಿರ್ತಾವೆ, ಗಿಡದಾಗ ಇರ್ತಾವಲ್ಲೋ, ಹಂಗೆ ಗೋಡ್ಯಾಗ ಇದ್ರೂ ಇರ್ಬೋದು, ಈ ಗಿಡದಾಗ ಇದ್ರೂ ಇರ್ಬೋದು, ಈ ಸ್ತಂಭದೊಳಗೆ ಇದ್ರೂ ಇರ್ಬೋದು ಅಂತ ಒಂದು ಭಯ ಇರ್ತೈತಿ. ಹೀಗಾಗಿ ಸ್ತಂಭ ಪ್ರತ್ಯಕ್ಷ ಇಲ್ಲ. ಐಸಾ ನಿಶ್ಚಯ ಹುವೇನಿ, ನಿಶ್ಚಯ ಮಾಡಕ್ ಸಾಧ್ಯನೇ ಇಲ್ಲವ. ಈ ಕೊಂಬದಾಗ ಒಟ್ಟ ದೆವ್ವಿಲ್ಲ ಅಂತೇಳಿ ನಿಶ್ಚಯ ಮಾಡಕ ಸಾಧ್ಯನೇ ಇಲ್ಲ. ತಹ ಪ್ರಥಮ ಅನುಭವ का विषय स्तंभ रूपी पिशाच अन्योन्य भाव है. स्तंभ में पिशाच का भेद ಅನ್ನುವಲ್ಲಿ ಅನ್ಯೋನ್ಯ ಭಾವ. गुरदाते ना, विषय पिशाच अनुभव अन्योन्य भाव है. और द्वितीय अनुभव का विषय पिशाच अत्यंत भाव है. ಸ್ತಂಭದಲ್ಲಿ ಭೂತ ಇಲ್ಲ ಅನ್ನೋದು ಅತ್ಯಂತ ಭಾವ. दोनों अभाव का प्रतियोगी एक पिशाच है. अन्योन्य अभाव को प्रतियोगी ಯಾವ್ದೈತಿ? ಪಿಶಾಚಿನ ಐತಿ. ಆ ಭೂತದ ಎದ್ರ ಜೊತೆ ಭೇದ ಹೇಳಕ್ ಹೊಂಟಿದೆ? ಸ್ತಂಭದ ಜೊತೆ ಭೇದ ಹೇಳಕ್ ಹೊಂಟಿದೆ ಅನ್ಬೇಕ. ಆ ಭೇದಕ್ಕೆ ಪ್ರತಿಯೋಗಿ ಯಾವ್ದಾಯ್ತು? ಪಿಶಾಚಿನೇ ಆಯ್ತು. ಆ ಭೂತದ ಅತ್ಯಂತ ಭಾವ ಎಲ್ಲಿ ಹೇಳಕ್ ಹೊಂಟಿದೆ? ಸ್ತಂಭದಲ್ಲಿ ಹೇಳಕ್ ಹೊಂಟಿದೆ. ಆ ಅತ್ಯಂತ ಭಾವಕ್ಕೆ ಪ್ರತಿಯೋಗಿ ಯಾವ್ದಾಯ್ತು? ಪಿಶಾಚಿನೇ ಆಯ್ತು. ತಾಕ ಅನುಪಲಂಬ ಹೇ, ಅದ್ರದ್ದು ಹೆಂಗೈತಿ? ಅನುಪಲಂಬ ಐತಿ. ಅನುಪಲಂಬ ಅಂದ್ರೇನು? ಬರೋಬ್ಬರಿ ಐತಿ. ಅನುಪಲಂಬನೂ ಐತಿ, ಇಂದ್ರಿಯನೂ ಐತಿ. ಯಾಕೆ ಪ್ರತ್ಯಕ್ಷ ಆಗಲಿಲ್ಲ ಅತ್ಯಂತ ಭಾವ ಅನ್ನೋದು ಹೇಳಾಕತ್ತಾರ ಅವರು. ಅನುಪಲಂಬ ಅಂದ್ರೆ ಅಪ್ರತೀತಿ ತೋರಾಗತ್ತದ ಅಲ್ಲಿ, ಅದ್ರ ಜ್ಞಾನದ ಭಾವ ಐತಿಲ್ಲೋ ಅಲ್ಲಿ. ಪಿಶಾಚಿಯ ಜ್ಞಾನದ ಭಾವ ಐತೋ ಇಲ್ಲೋ? ಇಂದ್ರಿಯ ಸಂಬಂಧ ಸ್ತಂಭ, ಇಂದ್ರಿಯ ಜೊತೆ ಸ್ತಂಭದೊಡನೆ ಸಂಬಂಧನೂ ಆಗೈತಿ. ಇಂದ್ರಿಯದು ಸ್ತಂಭದೊಡನೆ ಸಂಬಂಧನೂ ಆಗೈತಿ. ಅಲ್ಲಿ ಭೂತದ್ದು ಅನುಪಲಂಬನೂ ಐತಿ. ಗೊತ್ತಾಗ್ತದ? तामे पिशाच अन्योन्य भाव और पिशाच अत्यंत भाव दोनों विशेषण संबंध से रहे. ಎರಡು ವಿಶೇಷಣ ಸಂಬಂಧದಿಂದಲೇ ಅದಾವ. याते पिशाच अन्योन्य भाव की न्याय पिशाच अत्यंत भाव का प्रत्यक्ष हुआ चाहिए. ಅನ್ಯೋನ್ಯ ಭಾವ ಪ್ರತ್ಯಕ್ಷ ಆದಂಗ ಅತ್ಯಂತ ಭಾವ ಪ್ರತ್ಯಕ್ಷ ಆಗಬೇಕಾಗಿತ್ತು, ಆಗೋದಿಲ್ಲ. ಇದು ಒಂದು. ತೈಸಿ ಅಂದ್ರೆ ಪ್ರತ್ಯಕ್ಷ ಅಭಾವದ ಪ್ರತ್ಯಕ್ಷ ಆಗುವಲ್ಲಿ ಅನುಪಲಂಬವೇ ಸಹಕಾರಿ ಅಂದಿದ್ದೇ. ಆದರೆ ಈಗ ಅನುಪಲಂಬ ಸಹಕಾರಿ ಐತಿ, ಪಿಶಾಚಿ ಪ್ರತ್ಯಕ್ಷ ಆಗ್ಬೇಕಾಗಿತ್ತು, ಆಗ್ಲಿಲ್ಲ. ಯಾಕೆ ಆಗ್ಲಿಲ್ಲ ಅನ್ನೋದು ಹೇಳ್ತೀನಿ ನಂತರ. तैसे आत्मा में सुख दुख अभाव का प्रत्यक्ष हुए. ಅವ್ರ ನೈಯಾಯಿಕರು ಸುಖ ದುಃಖ ಆತ್ಮನ ಗುಣಗಳು ಅಂತ ಕರೀತಾರ. ಅವರು ವೇದಾಂತಿಗಳಲ್ಲ, ಮಾತ್ರ ನೈಯಾಯಿಕರು ಏನಂತಾರವರು? ಸುಖಾಭಾವದು ದುಃಖಾಭಾವದು ಪ್ರತ್ಯಕ್ಷ ಆಕೈತಿಲ್ಲ. ಸುಖ ಇದ್ದಾಗ ದುಃಖದ ಪ್ರತ್ಯಕ್ಷ, ದುಃಖ ಇಲ್ಲ ಅನ್ನೋದು ಪ್ರತ್ಯಕ್ಷ ಆಕೈತಿ. ಸುಖ ಇದ್ದಾಗ ಸುಖದ ಪ್ರತ್ಯಕ್ಷ, ದುಃಖ ಇದ್ದಾಗ ದುಃಖದ ಪ್ರತ್ಯಕ್ಷ. ಇದು ಉಪಲಂಬ. ಸುಖ ಇದ್ದಾಗ ಸುಖದ ಪ್ರತ್ಯಕ್ಷ, ದುಃಖ ಇದ್ದಾಗ ದುಃಖದ ಪ್ರತ್ಯಕ್ಷ. ಇದು ಉಪಲಂಬ. ಸುಖ ಇದ್ದಾಗ ದುಃಖ ಇರಂಗಿಲ್ಲ, ಅದು ದುಃಖದ ಅನುಪಲಂಬ ಪ್ರತ್ಯಕ್ಷ. ದುಃಖ ಇದ್ದಾಗ ಸುಖ ಇರಂಗಿಲ್ಲ, ಅದು ಸುಖದ ಅನುಪಲಂಬ ಪ್ರತ್ಯಕ್ಷ. ಭಾವ ಅಭಾವ ಎರಡೂ ಪ್ರತ್ಯಕ್ಷ, ಸುಖ ದುಃಖಗಳು. परंतु धर्म अधर्मों का प्रत्यक्ष हुए नहीं. ಸುಖ ದುಃಖಗಳು ಪ್ರತ್ಯಕ್ಷ ಆಕ್ಕವು, ಧರ್ಮ ಅಧರ್ಮಗಳು ಪ್ರತ್ಯಕ್ಷ ಇಲ್ಲ. ಈ ವಾರ್ತಾ ಸಬಕ್ಕೆ ಅನುಭವ ಸಿದ್ಧ. ನಮ್ಮಂತ ಎಷ್ಟು ಧರ್ಮ ಎಷ್ಟು ಅಧರ್ಮ ನಮ್ಗೆ ಗೊತ್ತೈತಿ ಇಲ್ಲ.
ಇದಾನಿ ಅದು ತೋರಿಸ್ತಾರೆ ಹ್ಯಾಂಗ್ ಸುಖ ದುಃಖ ಪ್ರತ್ಯಕ್ಷ ಅದನ್ನು ತೋರಿಸ್ತಾರ. ಇದಾನಿಂ ಮೈ ಸುಖಂ ನಾಸ್ತಿ. ಈಗ ಒಟ್ಟ ನನಗೆ ಕೆಟ್ಟ ಕಾಲ ಶನಿ ಬೆನ್ ಹತ್ತಾನ, ಶನಿ ಬೆನ್ ಹತ್ತಾನ. ಬೆನ್ ಹತ್ತೋದ್ರಿಂದ ಏನಾಗ್ಯದ ಅಂದ್ರೆ ಒಟ್ಟ ನಗು ಅನ್ನೋದೇ ಮುಖದ ಮೇಲೆ ಕಾಣಾಗಿದೆ. ಯಾವಾಗಲೂ ಬರೀ ಹಣಿಗೆ 16 ಗಂಟೆ ಹಾಕೊಂಡು ತಿರುಗಾಡಕತ್ತೀನಿ. ಈ ಒಟ್ಟ ನನ್ನಂತ ಸುಖದ ಲೇಸು ಕೂಡ ಇಲ್ಲ ಅಂದ. ಇದಾನಿ ಮೈಂ ದುಃಖಂ ನಾಸ್ತಿ. ನಾ ಎಂದ ಹುಟ್ಟಿ ನನಗೆ ದುಃಖ ಅನ್ನೋದೇ ಗೊತ್ತಿಲ್ಲ ಅನ್ಬೇಕಾದ್ರೆ ದುಃಖದ ಅಭಾವ ಗೊತ್ತಾಗ್ತದೆ. ಇಸ್ ರೀತಿ ಕಾ ಅನುಭವ ಸರ್ವಂಕು ಹೋವೆ. ಸುಖಾಕಾರದ ಸುಖದ ಪ್ರತ್ಯಕ್ಷ, ದುಃಖಾಕಾರದ ದುಃಖದ ಪ್ರತ್ಯಕ್ಷ. ಈ ಅನುಭವ ಎಲ್ಲರಿಗೂ ಇರ್ತೈತಿ. ಸ್ವ ಅನುಭವ ನ್ಯಾಯ ಮತಮೇ ಮಾನಸ ಪ್ರತ್ಯಕ್ಷ ರೂಪ ಹೇ. ಇದು ಎದರಿಂದ ಪ್ರತ್ಯಕ್ಷ ಆಯ್ತಿದು? ಸುಖದ್ದು ದುಃಖದ್ದು ಮನಸ್ಸಿನಿಂದ, ಮನವೆಂಬ ಇಂದ್ರಿಯದಿಂದ ಪ್ರತ್ಯಕ್ಷ ಆಯ್ತು. मन का सुखाभावते और दुखाभावते स्व संयुक्त विशेषण ಸಂಬಂಧ है. ಸುಖಾಭಾವ ಇದ್ದಂಥ ಸಮಯದೊಳಗೆ ಅಲ್ಲಿ ಆತ್ಮನಲ್ಲಿ ವಿಶೇಷಣ ಸಂಬಂಧದಿಂದ ಸುಖಾಭಾವ ಇರುತ್ತದೆ. ದುಃಖಾಭಾವ ಅಂತ ಹೇಳಿದಾಗ ಆ ದುಃಖದ ಅಭಾವವು ಆತ್ಮನಲ್ಲಿ ವಿಶೇಷಣ ಸಂಬಂಧ ಇರುತ್ತದೆ. ಅದರ ಜೊತೆ ಮನಸ್ಸಿಂದು ಸಂಬಂಧವೂ ಇರುತ್ತದೆ. ಹೀಗಾಗಿ ಸುಖ ದುಃಖಗಳದ್ದು ಪ್ರತ್ಯಕ್ಷ ಆಗುತ್ತದೆ. ಆತ್ಮನಲ್ಲಿರ್ತಕ್ಕಂಥ ಗುಣಗಳದ್ದು ಪ್ರತ್ಯಕ್ಷ ಎದರಿಂದ ಆಗ್ತದ ಅಂತ ಕೇಳಿದ್ರೆ ಮನಸ್ಸಿನಿಂದ ಆಗ್ತದ ಅಂತ ನೈಯಾಯಿಕರಂತ. कहते स्व कहिए मन तासे संयुक्त कहिए संयोग वाला आत्ಮ. ಸ್ವ ಅಂದ್ರೇನು ಮನಸ್ಸು. ಆ ಮನಸ್ಸಿನ ಜೋಡಿ ಸಂಬಂಧ ಉಳ್ಳಂತ ಯಾವ ಆತ್ಮ ಇರ್ಬೋದು. ತಾಮೇ ವಿಶೇಷಣ ಸಂಬಂಧಿಸಿ ಸುಖ ಅಭಾವ ದುಃಖ ಅಭಾವ ರಹೆ. ಆತ್ಮನಲ್ಲಿ ವಿಶೇಷಣ ಸಂಬಂಧದಿಂದ ದುಃಖಾಭಾವ ಸುಖಾಭಾವ ಇರುತ್ತವೆ. ತೈಸೆ ಧರ್ಮ ಅಭಾವ ಅಧರ್ಮ ಅಭಾವ ಸೇ ಬಿ ಮನಕ ಸಂಯುಕ್ತ ವಿಶೇಷಣ ಸಂಬಂಧ ಹೇ. ಮನಸ್ಸಿನೊಳಗ ಧರ್ಮ ಭಾವ ಇದ್ದದ್ದು ಅಧರ್ಮ ಭಾವ ಇದ್ದದ್ದು ಪ್ರತ್ಯಕ್ಷನೂ ಐತಿ, ಸಂಬಂಧ ಏನೋ ಐತಿ, ಪ್ರತ್ಯಕ್ಷ ಅಲ್ಲ ಸಂಬಂಧ ಏನೋ ಐತಿ. ಪರಂತು ಪ್ರತ್ಯಕ್ಷ ಹೂವೇನಿ, ಆದ್ರೂ ಕೂಡ ಪ್ರತ್ಯಕ್ಷ ಆಗೋದಿಲ್ಲ. ಹೆಂಗಂದ್ರೆ ಇಲ್ಲಿ ಸುಖಾಭಾವ ದುಃಖಾಭಾವ ಅನ್ನೋದು ಅನ್ಯೋನ್ಯ ಭಾವ ಅಂತ ತಿಳ್ಕೊಬೇಕು. ಸುಖ ದುಃಖಗಳು ಅನ್ಯೋನ್ಯ ಭಾವ ಅಂತ ತಿಳ್ಕೊಬೇಕು. ಧರ್ಮಾಧರ್ಮಗಳು ಅತ್ಯಂತ ಭಾವ ಅಂತ ತಿಳ್ಕೊಬೇಕು. ಪಿಶಾಚಿ ಅತ್ಯಂತ ಭಾವ ಅಂತೇಳಿ ಧರ್ಮಾಧರ್ಮಕ್ಕೆ ಹಚ್ಬೇಕು. ಪಿಶಾಚಿ ಅನ್ಯೋನ್ಯ ಭಾವ ಅಂತೇಳಿ ಎದಕ್ಕೆ ಹಚ್ಬೇಕು? ಸುಖ ದುಃಖಗಳಿಗೆ ಹಚ್ಬೇಕು. ಪಿಶಾಚಿ ಅತ್ಯಂತ ಭಾವ ಧರ್ಮಾಧರ್ಮಕ್ಕೆ, ಪಿಶಾಚಿ ಅನ್ಯೋನ್ಯ ಭಾವ ಸುಖ ದುಃಖಗಳಿಗೆ. ಅಂದ್ರೆ ಸುಖ ದುಃಖಗಳಿಗೆ ಅಂದ್ರೆ ಹೆಂಗಂದ್ರೆ ಅನ್ಯೋನ್ಯ ಭಾವ ಹೆಂಗೆ ಪ್ರತ್ಯಕ್ಷ ಆಕೈತಿ ಹಂಗೆ ಸುಖ ದುಃಖಗಳು ಪ್ರತ್ಯಕ್ಷ ಆಗ್ತವ. ಅತ್ಯಂತ ಭಾವ ಹೆಂಗೆ ಪ್ರತ್ಯಕ್ಷ ಇಲ್ಲ ಹಂಗೆ ಧರ್ಮಾಧರ್ಮಗಳು ಪ್ರತ್ಯಕ್ಷ ಇಲ್ಲ. ಊರ್ತಾಗ್ತಾನೆ ಹೇಳೋದು. मई धर्मो नास्ति मई अधर्मो नास्ति ऐसी प्रत्यक्ष अनुभव किसी को हुए नहीं. ನನ್ನಂತ ಕೊಟ್ಟ ಧರ್ಮ ಅನ್ನೋದು ಇಲ್ಲ ಅಂತ ಅನ್ನಕ್ಕೆ ಬರಂಗಿಲ್ಲ. ನನ್ನಂತೆ ಕೊಟ್ಟ ಅಧರ್ಮ ಇಲ್ಲ ಅಂತ ಅನ್ನಕ್ಕೂ ಬರಂಗಿಲ್ಲ. ಧರ್ಮ ಅಂದ್ರೆ ಪಾಪ ಪುಣ್ಯಗಳು ನನ್ನಂತೆ ಕೊಟ್ಟ ಇಲ್ಲ ಅಂತ ಅನ್ನಕ್ಕೆ ಬರೋದಿಲ್ಲ. ಯಾಕಂದ್ರೆ ಅವು ಮೊದಲು ಕಂಡೇ ಇಲ್ಲ. ಕಾಣದೇ ಇರ್ತಕ್ಕಂಥ ವಸ್ತುವಿಗೆ ಅದ ಅಂತಾರೆ ಹೆಂಗೆ ಹೇಳಕ್ ಬರ್ತೈತಿ, ಇಲ್ಲ ಅಂತಾರೆ ಹೆಂಗೆ ಹೇಳಕ್ ಬರ್ತೈತಿ. ಕಂಡ ವಸ್ತುವಿಗೆ ಐತಿ ಇಲ್ಲ ಅಂತ ಹೇಳಕ್ ಬರ್ತೈತಿ. ಹೌದಾ? ನಿಮ್ಮ ಅಪ್ಪ ಅದನ್ನು ಕರೆಯೋತಮ್ಮ ತಂದೀವಿ, ಅಪ್ಪ ಹೊರ ಹೋಗ್ಯೇನ್ರಿ ಅಂತಂದವ. ಯಾಕಂದ್ರೆ ಅವ್ನಿಗೆ ಅಪ್ಪ ಅನ್ನೋದು ಗೊತ್ತೈತಿ, ಅಪ್ಪ ಅನ್ನೋದು ಗೊತ್ತೈತಿ, ಅದಕ್ಕೆ ಹೊರ ಹೋಗ್ಯಾನ ಇಲ್ಲ ಮನ್ಯಾಗ ಅಂದವ. ಅವ್ನು ಯಾರು ಅನ್ನೋದೇ ಗೊತ್ತಿಲ್ಲ ಅಂದ್ರೆ ಅವ ಅದನ್ನ ಹತ್ರ ಹೆಂಗೆ ಹೇಳ್ತಾನೆ, ಇಲ್ಲ ಹತ್ರ ಹೆಂಗೆ ಹೇಳ್ತಾನೆ. ಹೌದಲ್ಲ? ಸುಖಾಭಾವ ದುಃಖಾಭಾವಕ್ಕೆ ಪ್ರತಿಯೋಗಿ ಸುಖ ದುಃಖ ಹೇ. ಸುಖಾಭಾವಕ ದುಃಖಾಭಾವಕ್ಕೆ ಪ್ರತಿಯೋಗಿ ಯಾವ್ದೈತಿ? ಸುಖ ದುಃಖನೇ ಐತಿ. ಎದ್ರದ್ದು ಅಭಾವ ಹೇಳ್ತೀವಿ ಅದುವೇ ಅಭಾವಕ್ಕೆ ಪ್ರತಿಯೋಗಿ. ತಿನ್ಕಾ ಜೈಸೆ ಅನುಪಲಂಬ ಅಭಾವ ಕಾಲ ಮೇ ಹುವೆ ಹೇ. ಸುಖದಿದ್ದಾಗ ದುಃಖದ ಅನುಪಲಂಬ ಇರ್ತದೆ. ಸುಖದ ಭಾವ ಇದ್ದಾಗ ದುಃಖದ್ದು ಅಭಾವದ ಪ್ರತ್ಯಕ್ಷ ನಮ್ಗೆ ಆಕೈತಿ. ಯಾಕಂದ್ರೆ ಅಲ್ಲಿ ಅಭಾವದ ಅನುಪಲಂಬ ಐತಿ. ಅರ್ಥಾತ್ ಅಭಾವದ ಜ್ಞಾನ ನಮ್ಗೆ ಅವಾಗ ಇಲ್ಲ, ದುಃಖದ ಅಭಾವ ಜ್ಞಾನ ನಮಗಿಲ್ಲ. ಅವಾಗ ನಾ ಹೇಳೋದು ಅರ್ಥ ಆಗ್ತದೆ. ಏನಂತಾರ ಅವರು? ಸುಖ ದುಃಖ ಅಭಾವಕ್ಕೆ ಪ್ರತಿಯೋಗಿ ಸುಖ ದುಃಖ. ಸುಖದ ಅಭಾವ ಹೇಳಿದಾಗ ಸುಖವೇ ಪ್ರತಿಯೋಗಿ, ದುಃಖದ ಅಭಾವ ಹೇಳಿದವಾಗ ದುಃಖವೇ ಪ್ರತಿಯೋಗಿ. ತಿನ್ಕಾ ಜೈಸೆ ಅನುಪಲಂಬ ಅಭಾವ ಕಾಲ ಮೇ ಹುವೆ. ಅನುಪಲಂಬ ಅಂದ್ರೆ ಅಪ್ರತೀತಿ. ಅಪ್ರತೀತಿ ಅಂದ್ರೆ ಈಗ ಸುಖಾಕಾರ ವೃತ್ತಿ ಇದ್ದಾಗ ದುಃಖದ ಅಭಾವ ನಮಗೆ ಪ್ರತ್ಯಕ್ಷ ಆಕೈತಿ. ಸುಖ ಇದ್ದಾಗ ದುಃಖದ ಅಭಾವ ನಮಗೆ ಪ್ರತ್ಯಕ್ಷ ಆಕೈತಿ. ಯಾಕೆ ಪ್ರತ್ಯಕ್ಷ ಆಯಿತು ಅಂತ ಕೇಳಿದ್ರೆ ಅಲ್ಲಿ ದುಃಖದ ಅನುಪಲಂಬ ಐತಿ. ಏನೈತಿ? ದುಃಖದ ಅಭಾವದ ಪ್ರತ್ಯಕ್ಷ ಆಗುವಲ್ಲಿ ದುಃಖ ಅನ್ನೋದು ಅನುಪಲಂಬ ಸಹಕಾರಿ ಐತಿ. अनुपलम्ब अभाव काल में हुए तैसे धर्माभाव अधर्माभाव के प्रतियोगी जो धर्माधर्म तिनका भी अनुपलम्ब हुए हैं. ಧರ್ಮಾಭಾವ ಅಧರ್ಮಾಭಾವ
ಅಧರ್ಮ ಭಾವಕ್ಕೆ ಪ್ರತಿಯೋಗಿ ಆಗಲ್ಪಟ್ಟಂತ ಯಾವ ಧರ್ಮ ಅಧರ್ಮಗಳು ಅವುಗಳದ್ದು ಕೂಡ ಅಪ್ರತೀತಿ ಐತಿ, ಆದರೂ ಅದ್ರ ಪ್ರತ್ಯಕ್ಷ ಆಗಂಗಿಲ್ಲ. ಯಾಕಂದ್ರೆ ಅವು ಪ್ರತ್ಯಕ್ಷಕ್ಕೆ ಯೋಗ್ಯ ಇಲ್ಲ. ಯಾವುದು ಪ್ರತ್ಯಕ್ಷಕ್ಕೆ ಭಾವರೂಪ ಪದಾರ್ಥ ಪ್ರತ್ಯಕ್ಷಕ್ಕೆ ಯೋಗ್ಯ ಇರ್ತದ ಅದರ ಅಭಾವನೂ ಕೂಡ ಪ್ರತ್ಯಕ್ಷ ಆಕೈತಿ. ಯಾವುದು ಭಾವ ಪ್ರತ್ಯಕ್ಷ ಇಲ್ಲ ಅದರದ ಅಭಾವನೂ ಪ್ರತ್ಯಕ್ಷ ಆಗುವುದಿಲ್ಲ. ಇಷ್ಟು ಮಾತ್ರ ತಲೆ ಇಟ್ಬೋದು. याते प्रतियोगी का अनुपलम्ब सहकारी सहित मन से जैसे सुखाभाव दुखाभाव का प्रत्यक्ष हुए हैं, तैसे धर्म अधर्म प्रतियोगी का अनुपलम्ब सहकारी सहित मन में धर्म अधर्म के अभाव से प्रत्यक्ष हुआ चाहिए. ಸುಖ ದುಃಖಗಳು ಪ್ರತ್ಯಕ್ಷ ಆದತ್ರ ಧರ್ಮ ಅಧರ್ಮಗಳು ಕೂಡ ಪ್ರತ್ಯಕ್ಷ ಆಗಬೇಕಾಗಿತ್ತು. ಯಾಕೆ ಅವ್ರ ಜೊತೆ ಸಂಬಂಧನೂ ಐತಿ ಎಲ್ಲನೂ ಐತಿ, ಪ್ರತ್ಯಕ್ಷ ಆಗಲಿಲ್ಲ. ಯಾಕಾಗಲಿಲ್ಲ ಅನ್ನೋದು ಹೇಳ್ತಾರ ಅವ್ರು. ತೈಸೆ ವಾಯು ಮೇ ರೂಪ ಅಭಾವ ಪ್ರತ್ಯಕ್ಷ, ವಾಯುನೊಳಗ ರೂಪ ಅಭಾವ ಪ್ರತ್ಯಕ್ಷ ಐತಿ. ಯಾಕಪ್ಪ ಅಂದ್ರೆ ರೂಪ ಅನ್ನೋದು ನಮ್ಮ ಮೊದಲು ಭಾವರೂಪ ಪದಾರ್ಥ ಪ್ರತ್ಯಕ್ಷ ಐತಿ. ಹೀಗಿರೋದ್ರಿಂದ ಅಲ್ಲಿ ಅಭಾವನೂ ಪ್ರತ್ಯಕ್ಷ ಐತಿ. ಯಾವುದು ಭಾವ ಪ್ರತ್ಯಕ್ಷ ಇರ್ತದೆ ಅದರದ ಅಭಾವನೂ ಪ್ರತ್ಯಕ್ಷ ಇರ್ತದೆ. ಪರಂತು ಗುರುತ್ವ ಅಭಾವ ಪ್ರತ್ಯಕ್ಷ ನೈ ಹೇ. ಗುರುತ್ವ ಅಂದ್ರೇನು? ಭಾರ, ವಜನ, ವೇಟ್. ಅದು ಯಾರಿಗಾರ ಪ್ರತ್ಯಕ್ಷ ಐತಿ? ಎಷ್ಟು ವಜ್ಜೆ ಐತಿ ಅನ್ನೋದು ಗೊತ್ತಾಕೈತಿ? ಇಲ್ಲ. ರೂಪ ಅಭಾವ का प्रतियोगी रूप है. ರೂಪದ ಅಭಾವ ಹೇಳುವಾಗ ಪ್ರತಿಯೋಗಿ ರೂಪ. ಗುರುತ್ವ ಅಭಾವ का प्रतियोगी गुरुत्व है. गुरुत्व अभाव प्रतियोगी ಯಾವ್ದೈತಿ? गुरुत्व ಐತಿ. तिन दोनों का वायु में अनुपलम्ब है. ರೂಪದ ಅಭಾವದ ಜ್ಞಾನ ಐತಿ ಅಲ್ಲಿ, ಅಭಾವ ಜ್ಞಾನ. ಗುರುತ್ವ ಅಭಾವ ಜ್ಞಾನ ನಮ್ಗೆ ಐತಿ ಗಾಳಿ ಒಳಗೆ. ನೇತ್ರ का वायु से संयोग संबंध हुए. ನೇತ್ರದ ವಾಯುನೊಡನೆ ಸಂಯೋಗ ಸಂಬಂಧನೂ ಐತಿ. ನೇತ್ರ ಸಂಯುಕ್ತ ವಾಯು ಮೇ ರೂಪ ಅಭಾವ ಗುರುತ್ವ ಅಭಾವ ವಿಶೇಷಣ ಸಂಬಂಧ ಸೇರಿ. ಎರಡೂ ವಿಶೇಷಣ ಸಂಬಂಧಗಳು ಅದಾವ. ಇಂದ್ರಿಯದು ವಾಯು ಜೊತೆ ಸಂಬಂಧನೂ ಐತಿ, ಹೌದಾ? ಇನ್ನು ವಾಯುವಿನೊಳಗ ರೂಪದ್ದು ವಿಶೇಷಣತ ಸಂಬಂಧದಿಂದ ಐತಿ, ರೂಪ ಅಭಾವದ್ದು. ಮತ್ತು ಗುರುತ್ವ ಅಭಾವದಿಂದನೂ ವಿಶೇಷಣ ಸಂಬಂಧದಿಂದ ಅಲ್ಲಿ ಐತಿ ವಾಯುವಿನೊಳಗೆ. ತಾ ಸಂಬಂಧ से रहे हैं, याते स्वसंबद्ध विशेषणता संबंध से जैसे वायु में रूप अभाव का प्रत्यक्ष हुए हैं, तैसे स्वसंबद्ध विशेषणता संबंध गुरुत्व अभाव से भी नेत्र का है. हंग वायुविನ ಜೊತೆ ರೂಪ ಅಭಾವ का चाक्षुष प्रत्यक्ष हुए हैं. ನೇತ್ರದಿಂದ ಅಲ್ಲಿ ರೂಪ ಇಲ್ಲ ಅಂತ ಚಾಕ್ಷುಷ ಪ್ರತ್ಯಕ್ಷ ಆಕೈತಿ. ಹಂಗ ಗುರುತ್ವದ್ದು ಪ್ರತ್ಯಕ್ಷ ಆಗುವುದಿಲ್ಲ. ಗುರುತ್ವದ್ದು ಪ್ರತ್ಯಕ್ಷ ಆಗೋದಿಲ್ಲ. वायु रूपम नास्ति इस चाक्षुष प्रतीति की न्यायी वायु गुरुत्वम नास्ति ऐसे चाक्षुष प्रतीक्षी भी हुई चाहिए. ಆಗಬೇಕಾಗಿತ್ತು. ಏನಂದಿದ್ದಾದರೆ ಅನುಪಲಂಬವಿದ್ದಿದ್ದಾದರೆ ಅಭಾವದ ಪ್ರತ್ಯಕ್ಷ ಆಗುತ್ತದೆ ಅಂತ ಕೇವಲ ಅನುಪಲಂಬವನ್ನು ಸಹಕಾರ ಇದ್ರೆ ಸಾಕು, ಅಭಾವದ ಪ್ರತ್ಯಕ್ಷ ಆಗ್ತದ ಅಂತ ಇಷ್ಟ ಅಂದಿದ್ದೀವಾದ್ರೆ ಅಲ್ಲಿ ಗುರುತ್ವ ಅಭಾವ ಅನ್ನೋದು ಅನುಪಲಂಬ ಐತಿ, ರೂಪದ ಅಭಾವ ಅನ್ನೋದು ಅನುಪಲಂಬ ಐತಿ. ಹೀಗಾಗಿ ಆ ಅಭಾವಗಳು ಎರಡು ಪ್ರತ್ಯಕ್ಷ, ರೂಪ ಅಭಾವದ ಪ್ರತ್ಯಕ್ಷ ಆಗೈತಿ, ಗುರುತ್ವ ಅಭಾವದ ಪ್ರತ್ಯಕ್ಷ ಆಗಲಿಲ್ಲ. ಯಾಕೆ ಆಗಲಿಲ್ಲಪ್ಪ? ಅನುಪಲಂಬ ಐತಿಲ್ಲೋ ಅಲ್ಲಿ, ಪ್ರತ್ಯಕ್ಷ ಯಾಕೆ ಆಗಲಿಲ್ಲ ಅಂತ ಕೇಳ್ತಾರವ್ರು. याते इंद्रिय जन्य अभाव के प्रत्यक्ष में केवल अनुपलंब सहकारी नहीं. इंद्रिय जन्य प्रत्यक्ष ಆಗುವಲ್ಲಿ, ಎದರದ ಇಂದ್ರಿಯ ಜನ್ಯ ಪ್ರತ್ಯಕ್ಷ ಆಗುವಲ್ಲಿ? ಅಭಾವದ ಪ್ರತ್ಯಕ್ಷ ಆಗುವಲ್ಲಿ ಕೇವಲ ಅನುಪಲಂಬೆ ಒಂದಕ್ಕನ ಸಹಕಾರಿ ಅನ್ನಕ್ಕೆ ಹೋಗ್ಬೇಡ್ರಿ. ನವೀನ್ ಇವತ್ತು ಯಾಕೋ ತಿಳಿಯಲಾಗೈತಿ? ತಿಳಿಯತ್ತಲ್ಲ? ಹಾರೈತಿ ನನಗೆ ವಿಷಯ. ಎಲ್ಲಿ ತಿಳಿದಿಲ್ಲ ಅಲ್ಲಿ ನಿಲ್ಲತ್ತಾನ. ನಾನು ಕೇಳ್ಬೇಕು, ನೀವು ಅಪ್ಪವ್ರು ನಿಂದ್ರಿ ಇಲ್ಲಿ, ನಮ್ಗೆ ಇಲ್ಲಿ ತಿಳಿಯಲಾಗಿದೆ ಯಾಕೋ. ಇದಕ್ಕೆ ಹೇಳೇ ಹೋದ್ರಂದ್ರೆ ನನ್ನ ಜೊತೆ ಬಂದ್ರೆ ಅಂದ್ರೆ ತಿಳಿದೇ ಬಿಡ್ತದೆ. ಒಂದು 3-4 ಲೈನ್ ದಾಟಿ ಬತ್ತು ಅಂದ್ರೆ ನಮ್ಗೆ ನಾ ಮುಂದೆ ಹೋದ ನೀ ಹಿಂದೆ ಹೋದಿ. ಎಲ್ಲಿ ತಿಳಿಯಲ್ಲ ಅಲ್ಲಿ ಕೇಳಬೇಕು. ನಾ ಏನು ಸಂಕೋಚ ಮಾಡ್ಕೊಳಂಗಿಲ್ಲ, ಬೇಸರ ಪಡ್ಕೊಳಂಗಿಲ್ಲ, ಸಿಟ್ಟು ಬರೋಂಗಿಲ್ಲ, ಬೇಕಾದ ಕೇಳ್ರಿ. ಎಲ್ಲಿಂದ ಬಿಡುತ್ತೆ ನಿನಗೆ? ಪೂರಾ ಬಿಟ್ಟಾಯ್ತು. अनुपलंब सहकारी नहीं किंतु योग्यानुपलंब सहकारी है. ಯೋಗ್ಯಾನುಪಲಂಬ ಅಂದ್ರೇನು? ಭಾವ ರೂಪ ವಸ್ತುವಿನ ಪ್ರತ್ಯಕ್ಷ ಆಗ್ತಿರ್ಬೇಕು. ಅಂತಾದ್ರೆ ಮಾತ್ರ ಅಭಾವದ ಪ್ರತ್ಯಕ್ಷ ಆಕೈತಿ. ಯಾವುದು ಭಾವದ ಪ್ರತ್ಯಕ್ಷ ಇಲ್ಲ, ಗುರುತ್ವ ಅನ್ನೋದು ವಜನ ಅನ್ನೋದೇ ಪ್ರತ್ಯಕ್ಷ ಇಲ್ಲ, ಮತ್ತಿನ ಅದರ ಅಭಾವದ ಪ್ರತ್ಯಕ್ಷ ಹಂಗೆ ಆಕೈತು ಮಳ್ಳ ಅಂತಾರ ಅವ್ರು. ಆಗೋದಿಲ್ಲ. हाँ, जैसे वायु में रूप का अनुपलंब है. ವಾಯುನೊಳಗೆ ಏನೈತಿ? ರೂಪದ ಏನೈತಿ? ಅನುಪಲಂಬ ಐತಿ. ಅನುಪಲಂಬ ಅಂದ್ರೆ ಅಪ್ರತೀತಿ, ಅಂದ್ರೆ ಜ್ಞಾನದ ಅಭಾವ. ರೂಪದ ಜ್ಞಾನ ಇಲ್ಲ ಅಲ್ಲಿ, ಈಗ ಐತೋ ಇಲ್ಲ.
ತೈಸೆ ಗುರುತ್ವ ಅಭಾವ ಭಿ ಅನುಪಲಂಬ ಹೈ. ಅದು ಕೂಡ ಅಪ್ರತೀತಿ ಐತೆ ಇಲ್ಲಿ. ಗುರುತ್ವನೂ ತೋರೋದಿಲ್ಲ, ಅಪ್ರತೀತಿ ರೂಪನೂ ಇಲ್ಲ. परंतु योग्य अनुपलंब रूप का है, गुरुत्व का योग्य अनुपलंब नहीं. रूप का योग्य अनुपलंब अनಬೇಕು, गुरुत्व का ಅಯೋಗ್ಯ ಅನುಪಲಂಬ. ಯೋಗ್ಯ ಅನುಪಲಂಬ ಅಲ್ಲದು, ಅದು ಯೋಗ್ಯ ಅನುಪಲಂಬ ಅಲ್ಲ. ಕಾಯ್ತು ಯಾಕಂತ ಕೇಳಿದ್ರೆ ಹೇಳ್ತಾರ ಲಕ್ಷಣ. ಇದು ಪಾಠ ಮಾಡ್ಬೇಕಾ, ಒಂದು ಹಾಕ್ಬೇಕಿಲ್ಲಿ, ಅದಕ್ಕೆ ಬ್ರಾಕೆಟ್ ಮಾಡ್ಬೇಕು, ಒಂದು ಸಂಖ್ಯೆ ಹಾಕ್ಬೇಕು. ಆ ಬ್ರಾಕೆಟ್ ಎಲ್ಲಿ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ತೀನಿ ನಾನು ನಿಮಗೆ. प्रत्यक्ष योग्य की अप्रतीति को योग्य अनुपलंब कೈ ಹೇ ಕಂಪ್ಲೀಟ್. ಹಾಕೋರಿ, ಯಾಕೆ ಹಾಕೋರಿ ಹೇಳಾಗತ್ತೀನಿ ಅಂದ್ರೆ ಮುಂದೆ ಹೋಗಿ ನಿಮಗೆ ಗೊತ್ತಾಗ್ತದೆ. ಯದ್ಯಪಿಕಾರ ಹೋಗಿ ಇಲ್ಲಿ ಶಂಕಾಕಾರ ಪ್ರಶ್ನೆ ಮಾಡೋದನ್ನು, ಏನು ಮೊದಲನೇ ಲಕ್ಷಣ ಒಪ್ತೀವೋ ಏನು ಎರಡನೇ ಲಕ್ಷಣ ಒಪ್ತೀವೋ. ಮೊದಲನೇದಂದ್ರೆ ಯಾವಾದ್ರಿ, ಎರಡನೇದಂದ್ರೆ ಯಾವಾದ್ರಿ ಅಂದ್ರೆ ಬಾ ಏನು ಮತ್ತೆ ಮೊದಲಿಂದ ತಿಂಗ ಆಗ್ಬಾರ್ದು. ಅಲ್ಲಿ ಬ್ರಾಕೆಟ್ ಹಾಕಿ ಒಂದು ಸಂಖ್ಯೆ ಹಾಕಿದ್ರೆ ಅಂದ್ರೆ ಅಲ್ಲಿ ಬ್ರಾಕೆಟ್ ಹಾಕಿನಲ್ಲಿ ಒಂದು ನಂಬರ್ ಅದು ನೋಡು ಅಂತ ಹೇಳ್ಬಿಡ್ಲಾಕ್ ಬರ್ತದೆ ನಿಮಗೆ. प्रत्यक्ष योग्य की प्रतीतिंकु अप्रतीतिंकु ಯೋಗ್ಯಾನುಪಲಂಬ ಕೈ ಹೇ. ಆ ಪ್ರತ್ಯಕ್ಷ ಆಗುವಂಥ ವಸ್ತುವೆಂದು ಅದು ತೋರದೇ ಇದ್ದಾಗ ಅದಕ್ಕೆ ಯೋಗ್ಯಾನುಪಲಂಬ ಅನ್ಬೇಕು. ಅದೇ ಹೇಳ್ದಲ್ಲ, ಅದು ನೋಡಾಕ ಮೊದಲು ನಮಗೆ ಸಿಗ್ತಿರ್ಬೇಕು. ಹಿಂದಾಡ ವಸ್ತು ಇಲ್ಲಪ್ಪ ಅಂದ್ರೆ ಅದ್ರದ್ದು ಯೋಗ್ಯಾನುಪಲಂಬ ಅನ್ಬೇಕು. ರೂಪ ತೋ ಪ್ರತ್ಯಕ್ಷ ಯೋಗ್ಯ ಹೇ. ರೂಪ ಎಲ್ಲ ಕಡೆ ಪ್ರತ್ಯಕ್ಷಕ್ಕೆ ಯೋಗ್ಯ ಇತ್ತದು. ಪರಂತು ಗುರುತ್ವ ಪ್ರತ್ಯಕ್ಷ ಯೋಗ್ಯ ನಹಿ. ಭಾರ ಅನ್ನೋದು ಪ್ರತ್ಯಕ್ಷಕ್ಕೆ ಯೋಗ್ಯ ಇಲ್ಲದು, ಬರೀ ಅನುಮಾನದಿಂದ ತಿಳ್ಕೊಳಕ್ ಬರ್ತೈತಿ. ಹೇಳ್ತಾರೆ ಇವರು ಕಾಯ್ತೆ ತರಾಜುಕೆ ಊರ್ಧ್ವಾದಿ ಭಾವಸೆ ಗುರುತ್ವಕ್ಕೆ ಅನುಮಿತಿ ಹೂವೆ ಹೇ. ತರಾಜು ಅಂದ್ರೆ ತಕ್ಕಡಿ. ತರಾಜು ಅಂದ್ರೇನು? ತಕ್ಕಡಿ, ಕಾಟ, ತಕ್ಕಡಿ ಅಂತ ಕೈ ಕಾಟ ಬರ್ತಿದ್ವು ಗೊತ್ತ ತಕ್ಕಡಿ. ಆ ತಕ್ಕಡಿ ಒಳಗಿರ್ತಕ್ಕಂಥ ಮುಳ್ಳ ಹಿಂಗ್ ಹೋಯ್ತು ಅಂದ್ರೆ ಈ ಕಡೆ ಹಗರಾಯ್ತು, ಈ ಕಡೆ ವಜ್ಜೆ ಆಯ್ತು. ಈ ಕಡೆ ಬತ್ತಪ್ಪ ಅಂದ್ರೆ ಈ ಕಡೆ ವಜ್ಜೆ ಆಯ್ತು, ಈ ಕಡೆ ಹಗರಾಯ್ತು. ಆ ಕಾಟದ ಮ್ಯಾಲ, ಮುಳ್ಳಿನ ಮ್ಯಾಲ ನಾವ್ ಏನ್ ಮಾಡ್ತೀವಿ? ಅನುಮಾನ ಮಾಡ್ತೀವಿ. ಈ ಕಡೆ ವಜ್ಜೆ ಆಗೈತಿ, ಇದು ಇಳ್ದೈತೆ ಅಂದ್ರೆ ಇದು ವಜ್ಜೆ ಆಗೈತಿ, ಇದು ಮ್ಯಾಲ ಎದ್ದೈತೆ ಅಂದ್ರೆ ಈ ಕಡೆ ಹಗರಾಗೈತಿ. ಈ ಕಡೆದ ತಳಿಗಳದ ಆ ಕಡೆ ಎದ್ದಪ್ಪ ಅಂದ್ರ ಈ ಕಡೆ ವಜ್ಜೆ ಆಗೈತಿ, ಈ ಕಡೆ ಹಗರಾಗೈತಿ ಅಂತೇಳಿ ಆ ಮುಳ್ಳನ್ನ ನೋಡಿ, ಏನ್ ನೋಡಿ? ಕಾಟ ನೋಡಿ, ಮಳಿ ಬಂದದ್ದು ನೋಡಿ ಮಳಿ ಅನುಮಾನ ಮಾಡಿದಂತೆ. ಕಾರ್ಯ ಅನುಮಿತಿ ಕಾರಣ ಅನುಮಾನ. ಯಥಾ ನದಿ ವೃದ್ಧಿ ವೃಷ್ಟಿ ಅನುಮಾನ. ಹೊಳಿ ಬಂದದ್ದು ನೋಡಿ ಎಲ್ಲೇ ಮ್ಯಾಲ ಮಳಿ ಆಗ್ಯದ ಅಂತ ಹೆಂಗೆ ಅನುಮಾನ ಮಾಡ್ತೀವಿ, ಹಂಗ ಆ ಕಾಟ ನೋಡಿ, ಆ ತಕ್ಕಡಿಯ ಏನಂತೀರಿ ಮುಳ್ಳು ಅಂತೀರಿ ನೀವು, ಆ ತಕ್ಕಡಿಯ ಮುಳ್ಳನ್ನ ನೋಡಿ ಭಾರದ ಅನುಮಾನ ಮಾಡಾಕ ಬರ್ತದ ಹೊರತಾಗಿ ಇಷ್ಟ ಭಾರ ಐತಿ, ಇದು ಹಿಂಗ ಐತಿ, ಇದಕ್ಕೆ ರೂಪ ಹಿಂಗ ಐತಿ, ಇದಕ್ಕೆ ಆಕಾರ ಹಿಂಗ ಐತಿ ಅಂತೇಳಿ ಯಾರಿಗೂ ಹೇಳಾಕ ಬರೋದಿಲ್ಲ. किसी इंद्रिय से गुरुत्व का ज्ञान हुए नहीं. ಯಾವ ಇಂದ್ರಿಯೂ ಕೂಡ ಗುರುತ್ವ ಪ್ರತ್ಯಕ್ಷ ಇಲ್ಲ. ಯಾತೆ ಪ್ರತ್ಯಕ್ಷ ಯೋಗ್ಯ ಗುರುತ್ವ ನಹಿ. ಅದು ಪ್ರತ್ಯಕ್ಷಕ್ಕೆ ಯೋಗ್ಯವೇ ಅಲ್ಲ, ಪ್ರತ್ಯಕ್ಷಕ್ಕೆ ಯೋಗ್ಯವೇ ಅಲ್ಲ. ಈ ಮನುಷ್ಯ ಪ್ರತ್ಯಕ್ಷ ಅದನ್ನ, ಮನುಷ್ಯನಲ್ಲಿರ್ತಕ್ಕಂಥ ಶಕ್ತಿ ಪ್ರತ್ಯಕ್ಷ ಇಲ್ಲ. ಅವ್ ಭಾರ ಎತ್ತದ ನೋಡಿಸಿ ಇವನಂತ ಜಾಸ್ತಿ ಶಕ್ತಿ ಐತಿ, ಇವನಂತ ಕಡಿಮೆ ಶಕ್ತಿ ಐತಿ, ಹಿಂಗೆ ಅನುಮಾನ ಮಾಡಾಕ ಬರ್ತ ಹೊರತಾಗಿ ಶಕ್ತಿ ಅನ್ನೋದು, ಗುರುತ್ವ ಅನ್ನೋದು ಪ್ರತ್ಯಕ್ಷ ಇಲ್ಲ. प्रत्यक्ष योग्य गुरुत्व नहीं होने ते ताका अनुपलंब योग्यानुपलंब नहीं. रूप योग्यानुपलंब, गुरुत्व योग्यानुपलंब अಲ್ಲ. ಇಷ್ಟು ಗುರುತಾತ. तैसे आत्मा में सुखाभाव दुखाभाव का मानस प्रत्यक्ष हुए. ಆತ್ಮನಲ್ಲಿ ಸುಖಾಭಾವದು ದುಃಖಾಭಾವದು ಪ್ರತ್ಯಕ್ಷ ಆಗ್ತೈತಿ. ಇದರಿಂದ ಮನಸ್ಸಿನಿಂದ. ಮನಸ್ಸು ಅನ್ನೋದು ಅಂತರೇಂದ್ರಿಯ, ಅಂತಃಕರಣ ಅಂತಾರ. ಅಂತ ಅಂದ್ರೆ ಒಳಗ, ಕರ್ಣ ಅಂದ್ರೆ ಸಾಧನ. ಒಳಗಿನ ಚಟುವಟಿಕೆಗಳನ್ನ ಗುರುತಿಸುವ ಸಾಧನ, ಇವು ಹೊರಗಿನ ಚಟುವಟಿಕೆಗಳನ್ನ ಗುರುತಿಸುವ ಸಾಧನ ಪಂಚ ಜ್ಞಾನೇಂದ್ರಿಯಗಳು. ಇದು ಪಂಚ ಜ್ಞಾನೇಂದ್ರಿಯ ಕರ್ಮೇಂದ್ರಿಯ ಅಂತ ನೋಡು. ನಾ ಕರ್ಮೇಂದ್ರ ಅಂದ, ನೀ ಕರ್ಮೇಂದ್ರ ಅಂತೇನು? ನನ್ನ ಗಾಡಿ ಹೋಗಿರ್ತದೆ, ಯಾರ ಒಡ್ಡು ಬತ್ತಂದು ನಿಂತು ಬಿಡ್ತದೆ, ಪಿಕಪ್ ತಗೋಬೇಕಾದ್ರೆ ಮತ್ತೆ ಲೇಟ್ ಆಗ್ತದೆ. मानस प्रत्यक्ष हुए है तहाँ भी प्रत्यक्ष योग्य सुख का अनुपलंब और प्रत्यक्ष योग्य दुख अनुपलंब होने थे. ಅಲ್ಲಿ ಸುಖ ಭಾವದು ದುಃಖ ಭಾವದು ಯೋಗ್ಯಾನುಪಲಂಬ ಅದಾವು. ಯೋಗ್ಯಾನುಪಲಂಬ ಸಹಕಾರಿಕ ಸಂಭವ ಹೇ. ದುಃಖ ಭಾವ ಆಗುವಲ್ಲಿ, ಸುಖದ ಅಭಾವ ಜ್ಞಾನ ಆಗುವಲ್ಲಿ, ಅಭಾವದ ಜ್ಞಾನ ಆಗುವಲ್ಲಿ
ಆ ಸುಖ ದುಃಖಗಳ ಅನುಪಲಂಬ ಏನೈತಿ ಅದು ಯೋಗ್ಯಾನುಪಲಂಬ ಐತಿ. और धर्म अधर्म भाव का धर्म भाव अधर्म भाव का आत्मा में मानस प्रत्यक्ष हुए नहीं. ಧರ್ಮದ ಅಭಾವದ್ದು ಅಧರ್ಮದ ಅಭಾವದ್ದು ಮಾನಸ ಪ್ರತ್ಯಕ್ಷ ಇಲ್ಲ. ಯಾಕಿಲ್ಲ? ಅವ್ರ ಅಭಾವ ಪ್ರತ್ಯಕ್ಷ ಇಲ್ಲ ನಾಗತ್ತಾರ, ಅವ್ರ ಭಾವ ಪ್ರತ್ಯಕ್ಷ ಇಲ್ಲ. ಇನ್ನು ಅಭಾವ ಯಾವ ಪ್ರತ್ಯಕ್ಷ ಆಕೈತಿ? ಹೌದಲ್ಲ? तहाँ भी धर्म अधर्म रूप प्रतियोगी का अनुपलंब तो है. ಅಲ್ಲಿ ಅನುಪಲಂಬ ಏನೋ ಐತಿ, ಅಪ್ರತೀತಿ ಏನೋ ಐತಿ. ಅನುಪಲಂಬ ಅಂದ್ರೇನು? ಅಪ್ರತೀತಿ ಇತ್ತು. ಅವ್ ಕೈ ಸಿಕ್ಕಿಲ್ಲ, ಮನುಷ್ಯನ ಕೈಗೇನೋ ಸಿಕ್ಕಿಲ್ಲ. ಅವು ಸಿಕ್ಕಿಲ್ಲ ಅಂದ್ರೂ ಕೂಡ ಪರಂತು ಧರ್ಮ ಅಧರ್ಮ ಕೇವಲ ಶಾಸ್ತ್ರವೇದ್ಯ. ಧರ್ಮ ಅಧರ್ಮಗಳು ಹೆಂಗದವ? ಶಾಸ್ತ್ರವೇದ್ಯ ಅಂದ್ರೆ ಶಬ್ದ ಪ್ರಮಾಣ ಜನ್ಯ ಅದಾವ. ಏನದಾವ? ಶಾಸ್ತ್ರವೇದ್ಯ ಅಂದ್ರೆ ಶಬ್ದ ಪ್ರಮಾಣ ಅಂತ ತಿಳ್ಕೊಬೇಕು. ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಉಪಮಾನ ಪ್ರಮಾಣ, ಅರ್ಥಾಪತ್ಯ ಪ್ರಮಾಣ, ಅನುಪಲಬ್ಧಿ ಪ್ರಮಾಣ ಅದಾವ. ಯಾರೂ ಪ್ರಮಾಣಗಳಿಂದ ಆಗಲ್ಪಟ್ಟಂತ ಜ್ಞಾನ ಯೋಗ್ಯ ಜ್ಞಾನವೇ ಇರುತ್ತದೆ. ಹೌದಾ? ಕೇವಲ ಶಬ್ದದಿಂದ ಕಂಡಿದ್ದೀವಿ, ಖರೆ ಪ್ರತ್ಯಕ್ಷ ಇಲ್ಲ. ಶಬ್ದದಿಂದ ಕೇಳಿದೀವಿ. ಸ್ವರ್ಗ ಐತಿ, ನರಕ ಐತಿ, ಯಮಾದನ, ಇವೆಲ್ಲ ಶಬ್ದಗಳೆಲ್ಲ. ವಜ್ರ ಹಸ್ತ ಪುರಂದರ ಅಂತ ಬಂದಿರ್ತದೆ. ವಜ್ರ ಹಸ್ತ ಪುರಂದರ. ಪುರಂದರ ಅಂದ್ರೆ ಇಂದ್ರ. ಇಂದ್ರ ಹೆಂಗದಪ್ಪ ಅಂದ್ರೆ ವಜ್ರಾಯುಧ ಸಹಿತವಾಗಿ ಇಂದ್ರ ಅದನ ಅಂತ ಅರ್ಥ. ಇದೆಲ್ಲ ಎದ್ರ ಕೇಳಿದೀವಿ ನಾವು ಶಾಸ್ತ್ರಗಳ ಶಬ್ದ ಪ್ರಮಾಣದೊಳಗ. ಧರ್ಮಾಧರ್ಮಗಳು ಕೇವಲ ಹೆಂಗದವ? ಶಾಸ್ತ್ರ ವೇದ್ಯ ಅದಾವ, ಶಾಸ್ತ್ರದಿಂದ ತಿಳಿಯಲ್ಪಟ್ಟೈತಿ. ಪ್ರತ್ಯಕ್ಷ ಯೋಗ್ಯ ನಹಿ. ಧರ್ಮಾಧರ್ಮಗಳು ಪ್ರತ್ಯಕ್ಷ ಯೋಗ್ಯ ಇಲ್ಲ. ಹಂಗ ಸ್ವರ್ಗನೂ ಕೂಡ ಪ್ರತ್ಯಕ್ಷಕ್ಕೆ ಯೋಗ್ಯ ಇಲ್ಲ. ಅದು ಯಾರು ನೋಡ್ಯಾರ ಜೀವಂತ ಇರುವಾಗ ಸ್ವರ್ಗ? ಯಾತೆ ಧರ್ಮ ಭಾವ ಧರ್ಮ ಅಧರ್ಮಕ ಯೋಗ್ಯಾನುಪಲಂಬನೆ. ಧರ್ಮ ಅಧರ್ಮಗಳದು ಅನುಪಲಂಬ ಅದು ಯೋಗ್ಯ ಇಲ್ಲ. ಅದು ಪ್ರತ್ಯಕ್ಷ ಆಗ್ತಿತ್ತು ಅಂದ್ರೆ ಅದರದ ಅನುಪಲಂಬನು ಯೋಗ್ಯ ಅಂತ ಹೇಳ್ಬೋದಾಗಿತ್ತು. ಅವು ಧರ್ಮಾಧರ್ಮೇ ಪ್ರತ್ಯಕ್ಷ ಇಲ್ಲ ಅಂದ ಬಳಕ ಅವತರ ಅಭಾವ ಜ್ಞಾನ ಕೂಡ ಯೋಗ್ಯಾನುಪಲಂಬ ಅಲ್ಲದು. ತಾಕೆ ಅಭಾವತೆ ಧರ್ಮ ಅಭಾವ ಅಧರ್ಮ ಭಾವಕ ಮಾನಸ್ ಪ್ರತ್ಯಕ್ಷ ಹೋವೇನಿ. ತಾಕೆ ಅಭಾವತೆ ಅಂದ್ರ ಆ ಯೋಗ್ಯ ಅನುಪಲಂಬ ಅನ್ನೋದು ಇಲ್ಲದೇ ಇರುವುದರಿಂದ, ಯೋಗ್ಯ ಅನುಪಲಂಬ ಅನ್ನೋದು ಇಲ್ಲದೇ ಇರುವುದರಿಂದ ಧರ್ಮ ಮತ್ತು ಅಧರ್ಮಗಳ ಅಭಾವಗಳ ಜ್ಞಾನ ಮನಸ್ಸಿನಿಂದ ಪ್ರತ್ಯಕ್ಷ ಆಗೋದಿಲ್ಲ ಅಂತ ಹೇಳಿದ್ರು ಅವರು. ಇದ್ರಾಗ ಏನಾರ ಡೌಟ್ ಇದ್ರೆ ಕೇಳ್ರಿ. ಇದ್ರಾಗ ಕ್ಲಿಯರ್ ಮಾಡ್ಕೊಂಡ್ರೆ ಮುಂದೆ ಹೋಗ್ಕೇಳಿ. ಇಲ್ಲಿ ಡೌಟ್ ಉಳಿತು ಅಂದ್ರೆ ಮುಂದೆ ಸಿಗ್ಬಿಡ್ತೀವಿ. ಸಿಗ್ಬಿತ್ತಂದ್ರೆ ಮತ್ತೆ ಜೆ.ಸಿ.ಬಿ ತರ್ಬೇಕಾಕ. ಅಲ್ಲಾಕ ಪೂರ್ಣ ಮಾಡ್ಕೋತಿ, ಹೆಡ್ಡಿಂಗ್ನೇ ಮುಗಿತಾನ. ಅದು ಒಂದು ಹೇಳಿದ್ದು ಒಂದೇ ಇರಲಿ. ಅದು ಅಲ್ಲಿ ಎರಡನೇದು ಹೇಳ್ದಾಗ ಎರಡನೇದು ಹೇಳಿ ಬರ್ತೀವಿ. ಅದಿನ್ನ ಬಂದೇ ಇಲ್ಲ, ಮುಂದೆ ಎರಡನೇದು ಹೇಳ್ತೀರ ಅಂತ ಮಾಡ್ತಾರೆ. ಅದನ್ನ ಹಾಗೆ ಈಗೇನಾಯ್ತು? ಇದ್ರೊಳಗೆ ಎಲ್ಲ ಕಂಪ್ಲೀಟ್ ಆಯ್ತಾ? ಏನೋ ಡೌಟ್ ಐತಿ? ನವೀನ, ಪರಮೇಶ ಎಲ್ಲ ತಿಳಿದೈತಲ್ಲ? ಅವೆಲ್ಲ ತಲೆ ಅಂತ ಜಾಡಿಸಿ ಬಂದವ ತೋಲಿರ್ತಾರೆ. ಇದು ದಿವಸ ಪೇರ ಬೇಡ ನಾವು ಮಾರಾಯ. ಮೊದಲೇ ನಿದ್ಗಣ್ಣ ಯಾವ್ದು ಬಂದು ಕೂತೀನಿ, ಮತ್ತೊಂದು ನಿದ್ದೆ ಬರೋ ಮಾಡಿದೆ ಪುಣ್ಯಾತ್ಮ. ಅವು ನಾಯಿಗಳು ಇರ್ತಾವಲ್ಲ, ಎದ್ದು ಬಳ ಪಾಡ್ 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 ಪಡ್ತೀನಿ ಜಾಡಿಸ್ತಾವ. ಕನಸು ಬಿದ್ದಿರ್ತದೆ. ಏನು ಚಂದ ಕನಸು ಬಿತ್ತು ಮಾರಾಯ ಅಂತ. ಎಂಥ ಚಂದ ಕನಸು ಬಿದ್ದಿತ್ತು. ಹೊಳ್ಳಿ ನೋಡಿದ್ರೆ ಅದೇ ತಿಪ್ಪಿ, ಅದೇ ಮನಿ. ಅದೇ ತಿಪ್ಪಿ, ಅದೇ ಮನಿ ಮಾಲಕ. ಅಲ್ಲ ಚಂತ ಅಲ್ಲ, ಬರೀ ಶಾಸ್ತ್ರ ಪುರಾಣ ಪ್ರವಚನ ಮಾಡ್ದಾಗ ಕಿವಾಗ ಅದೇ ಬರ್ತಾವ. ಮುಂಜಾನೆ ಎದ್ದು ಬೇಕು ನಿದ್ದೆ ಗಂಡ ಬಂದ್ರೆ ಮತ್ತೆ ಅದೇ ತರ ಜಾಡಿಸಿ ಬಂದವ. ಹೋಗೋಣ ಮುಂದೆ. ಹೆಡ್ಡಿಂಗ್ ಸಂಖ್ಯೆ 26. ಇದು ಹಿಂದಿನ ಏನು ಡೌಟ್ ಇಲ್ಲಲ್ಲ? ಇನ್ನೊಂದು 5 ನಿಮಿಷ ಐತಿ ಹೇಳೋಣ. ಸ್ತಂಭ ಮೇ ಪಿಶಾಚಿಕೆ ದೃಷ್ಟಾಂತ ಸೆ. ಸ್ತಂಭದೊಳಗೆ ಪಿಶಾಚಿಯ ದೃಷ್ಟಾಂತ ಕೊಟ್ಟರು. ಹೌದಾ? ದೃಷ್ಟಾಂತ ಸೆ ಶಂಕಾ ಸಮಾಧಾನ ಪೂರ್ವಕ ಅನುಪಲಂಬಕ ನಿರ್ಣಯ. ಶಂಕಾ ಭಾಳ ಲಕ್ಷ ಕೊಟ್ಟು ಕೇಳ್ಬೇಕು. ಶಂಕಾ ಎಷ್ಟು ಪೇಜ್ ಮಾಡ್ತಾನೆ ಗೊತ್ತಿಲ್ಲ ಅವ. ಇದು ಒಟ್ಟು ಟೋಟಲ್ 8 ಪೇಜ್ ಹೇಳೋದನ. ಶಂಕಾ ಉತ್ತರ ಪ್ರಶ್ನೆ ಎಲ್ಲ ಕೂಡಿನಿ. ಶಂಕಾ ಲಕ್ಷ ಕೊಟ್ಟು ಕೇಳಿದ್ರಂದ್ರೆ ಉತ್ತರ ಸಿಗ್ತಾವ. ಹೋಗೋಣ ಮುಂದೆ. ಶಂಕಾ ಸಮಾಧಾನ ಮೂಲಕವಾಗಿ ಏನು ಮಾಡ್ತಾರಂದ್ರೆ ಅನುಪಲಂಬದ ನಿರ್ಣಯ ಮಾಡ್ತಾರೆ. ಎದಕ್ಕೆ ಅನುಪಲಂಬ ಅನ್ಬೇಕು? ಅನುಪಲಂಬ ಎದಕ್ಕೆ ಅನ್ಬೇಕು? ಮೊದಲೇ ಅದು ಅನುಪಲಂಬ ಎದಕ್ಕೆ ಅಂದ್ರೆ ಅವರು ಯೋಗ್ಯ ಅನುಪಲಂಬ ಯೋಗ್ಯ ಇದ್ದದಕ್ಕೆ ಅನ್ಬೇಕು, ಅಯೋಗ್ಯ ಇದ್ದದಕ್ಕೆ ಅನ್ಬೇಕು,
ಅನುಪಲಂಬ ಅಂತ ಎದಕ್ಕೆ ಕರಿಬೇಕು ಅನ್ನೋದು ಅದನ್ನ ನಿರ್ಣಯ ಮಾಡ್ತಾರೆ. ಹಾ, ಈಗ ಭಾವ ಪದಾರ್ಥ ಪ್ರತೀತಿ ಆಗ್ತಿತ್ತಪ್ಪ ಅಂದ್ರೆ ಅದರ ಅಭಾವನು ಪ್ರತೀತಿ ಆಗ್ತದೆ. ಯಾಕಪ್ಪ ಅಂದ್ರೆ ಅದು ಯೋಗ್ಯ ಅನುಪಲಂಬ ಇರ್ತದ ಅಂತ ಹಿಂಗ ಅರ್ಥ ಮಾಡಿದ್ರು. ಮೊದಲು ಬರೇ ಅದ್ರ ಜ್ಞಾನ ಇಲ್ಲಪ್ಪ ಅಂದ್ರೆ ವಿಷಯದ ಪ್ರತ್ಯಕ್ಷ ಹಾಕದಂತ ಹಿಂಗೆ ಮಾಡಿದ್ರು. ಬರೇ ಅನುಪಲಂಬದ ಅಪ್ರತೀತಿ, ಅನುಪಲಂಬ ಇದ್ರೆ ಮಾತ್ರ ಅದ್ರ ಅಭಾವದ ಪ್ರತ್ಯಕ್ಷ ಹಾಕದ ಅಂತ ಹೇಳಿದ್ರು. ಬರೀ ಅನುಪಲಂಬ ಇದ್ರಟ ಪ್ರತ್ಯಕ್ಷ ಆಗೋದಿಲ್ಲಪ್ಪ, ಅದು ಯೋಗ್ಯಾನುಪಲಂಬ ಇರ್ಬೇಕು ಅಂತ ಎರಡೇ ಅರ್ಥ ಮಾಡಿದ್ರು. ಈಗ ಏನ್ ನಿರ್ಣಯ ಮಾಡ್ತಾರೆ ನೋಡೋಣ ಅದ್ರ ಬಗ್ಗೆ. ಶಂಕಾಕಾರ ಏನ್ ಪ್ರಶ್ನೆ ಮಾಡ್ತದಂದ್ರ, ಸ್ತಂಭದೊಳಗ ಅನ್ಯೋನ್ಯ ಭಾವ ಪ್ರತ್ಯಕ್ಷ ಐತಿ, ಅತ್ಯಂತ ಭಾವ ಪ್ರತ್ಯಕ್ಷ ಇಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂತ ಕೇಳಿದ್ರೆ ಪಿಶಾಚಿ ಯೋಗ್ಯ ಅನುಪಲಂಬ ಅಲ್ಲದು. ಅದೇನಲ್ಲ, ಮೊದಲು ಅದು ಎಲ್ಲರೇ ಪ್ರತ್ಯಕ್ಷ ಹಾಕಿತ್ತು. ಪಿಶಾಚಿ ಅಂದ್ರೆ ಸ್ತಂಭದೊಳಗೆ ಇಲ್ಲ ಅಂತ ಹೇಳಕ್ ಬರ್ತಿತ್ತು. ಆದ್ರೆ ಅದು ಪ್ರತ್ಯಕ್ಷನೇ ಇಲ್ಲಲ್ಲ, ಅದು ಪಿಶಾಚಿನೇ ಪ್ರತ್ಯಕ್ಷ ಇಲ್ಲ ಅಂದ್ಮೇಲೆ ಅದರ ಅಭಾವನು ಕೂಡ ಪ್ರತ್ಯಕ್ಷ ಇಲ್ಲ ಅಂತ ಇವರು ಸಮಾಧಾನ ಮಾಡ್ಕೊಂಡು ಬಂದ್ರು ನೈಯಾಯಿಕರು. ಆ ನೈಯಾಯಿಕರ ಮೇಲೆ ಒಬ್ಬ ಶಂಕಾ ಮಾಡ್ತಾನ, ಹಂಗ ಅತ್ಯಂತ ಭಾವ ಪ್ರತ್ಯಕ್ಷ ಇಲ್ಲ, ಹಂಗ ಅನ್ಯೋನ್ಯ ಭಾವನು ಪ್ರತ್ಯಕ್ಷ ಇಲ್ವೇ ಇಲ್ಲತನವ. ಹಂಗೈತಿ. ಭೂತ ಪ್ರತ್ಯಕ್ಷ ಐತೆ ನಿಮಗ? ಭೂತ ಪ್ರತ್ಯಕ್ಷ ಐತೇನು? ಭೂತ ಪ್ರತ್ಯಕ್ಷ ಇರದೇ ಇರೋದ್ರಿಂದ ಅತ್ಯಂತ ಭಾವನು ಪ್ರತ್ಯಕ್ಷ ಇಲ್ಲ ಅಂತ ಹೇಳ್ತೀರಿ ನೀವು. ಹೇಳೋದು ಗೊತ್ತಾಗುತ್ತದೆ. ಅನುಪಲಂಬ ಹೆಂಗಿರ್ಬೇಕು? ಯೋಗ್ಯ ಇರ್ಬೇಕು, ಅಯೋಗ್ಯ ಇರ್ಬೇಕು. ಎದಕ್ಕ? ಅಭಾವ ಪ್ರತ್ಯಕ್ಷ ಆಗೋದು. ಎದಕ್ಕ? ಅಭಾವ ಪ್ರತ್ಯಕ್ಷ ಆಗ್ಬೇಕು. ಮತ್ ನೀವು ಅನುಪಲಂಬ ಇದು ಅನೋನ್ಯ ಅಭಾವಕ್ಕೊಂದು ನೇಮ್ ಯಾಕೆ ಹಾಕ್ತೀರಿ? ಅತ್ಯಂತ ಅಭಾವಕ್ಕೊಂದು ನೇಮ್ ಯಾಕೆ ಹಾಕಾಕತ್ತೀರಿ? ಅರ್ಥ ಆಗತ್ತ ನಾವು? ಅತ್ಯಂತ ಅಭಾವ ಆಗುವಲ್ಲಿ ಪಿಶಾಚಿಯ ಪ್ರತ್ಯಕ್ಷ, ಅಭಾವದ ಪ್ರತ್ಯಕ್ಷ ಆಗುವಾಗ ಯೋಗ್ಯ ಅನುಪಲಂಬ ಇಲ್ಲ ಅಂತ ಹೇಳಿದ್ರಿ. ಮತ್ತ ಅದೇ ಕಾಯ್ದೆ ನೀವು ಅನೋನ್ಯ ಅಭಾವಕ್ಕೆ ಯಾಕೆ ಹಚ್ಚಲಾಗಿರಿ ಅಂತ ಕೇಳ್ತ ನಾವು. ಆ ಕಾಯ್ದೆ ಯಾಕೆ ಅನೋನ್ಯ ಅಭಾವಕ್ಕೆ ಹಚ್ಚಲಾಗಿರಿ? ನೀ ಮಾಡಿದ್ದೆಲ್ಲ ಬರೋಬ್ಬರಿ ಬೇರೆದವ್ರು ಮಾಡಿದ್ರೆ ತಪ್ಪೇನು? ಬೇರೆಯವ್ರು ಮಾಡಿದ್ರೆ ತಪ್ಪ ಅನ್ಬೇಕು. ಆ ಕೆಲಸ ನೀನು ಮಾಡಿದ್ರೆ ಅದನ್ನು ತಪ್ಪಲ್ಲ. ನೀ ಮಾಡಿದಂಗೆ ಒಳ್ಳೇದು. ಅರ್ಥ ಆಗತ್ತಿಲ್ಲ? ಮುಂದೆ ಗುರ್ತಾಕೈತಿ. ಸುಮ್ ಕಿವಿಮಾಗರ ಬಿತ್ತಲಿ. ತೈಸೆ ಸ್ತಂಭ ಮೇ ಪಿಶಾಚ ಅಂತ ಭಾವ ಪ್ರತ್ಯಕ್ಷ ಹುವೇ ನಹಿ. ಅದರಂತೆ ಸ್ತಂಭವು ಕೂಡ ಪ್ರತ್ಯಕ್ಷ ಆಗುದಿಲ್ಲ. ಅದರಂತೆ ಅಂದ್ರೆ ಎದರಂತೆ? ಧರ್ಮ ಅಧರ್ಮದಂತೆ ತೋಬೇಕಲ್ಲಿ. ಹಿಂಗ ಅಲ್ಲಿ ಎಡುತ್ತಿರತ್ತೇಳ ಹೇಳ್ತಿರ್ತಾನ. ನೀವೇನ್ ಕೇಳ್ತಾನಪ್ಪ, ನಮ್ಗೆ ಹೇಳಕ್ ಬರ ರಸ ಯಾಕಂತ ಹಿಂಗೆ ತಿಳ್ಕೊಬೇಡ್ರಿ ನೀವು. ಹಂಗ ಧರ್ಮ ಅಧರ್ಮಗಳು ಪ್ರತ್ಯಕ್ಷ ಇಲ್ಲವೋ ತೈಸೆ ಸ್ತಂಭ ಮೇ ಪಿಶಾಚ ಅತ್ಯಂತ ಭಾವಕ ಪ್ರತ್ಯಕ್ಷ ಹುವೇನಿ. ಅದರಂತೆ ಪಿಶಾಚಿ ಅತ್ಯಂತ ಭಾವ ಕೂಡ ಪ್ರತ್ಯಕ್ಷ ಆಗುವುದಿಲ್ಲ. ತಹಾಬಿ ಅಲ್ಲಿ ಆದ್ರೂ ಕೂಡ, ಎಲ್ಲಿಯಾದ್ರೂ ಕೂಡ, ಸ್ತಂಭದಲ್ಲಿ ಆದ್ರೂ ಕೂಡ, ಅಲ್ಲಿ ಆದ್ರೂ ಅಂದ್ರ ಸ್ತಂಭದಲ್ಲಿ ಪಿಶಾಚ ರೂಪ ಪ್ರತಿಯೋಗಿಕ ಅನುಪಲಂಬತ್ತು ಹೇ. ಸ್ತಂಭದಲ್ಲಿ ಪಿಶಾಚಿಯ ಅಪ್ರತೀತಿಯನೋ ಐತಿ. ಪ್ರತೀತಿ ಅಂದ್ರೆ ತೋರುವುದು, ಅಪ್ರತೀತಿ ಅಂದ್ರೆ ತೋರದೇ ಇರೋದು. ಅಪ್ರತೀತಿಯನೋ ಐತಿ, ಪರಂತು ಪ್ರತ್ಯಕ್ಷ ಯೋಗ್ಯ ಪಿಶಾಚಿ ನಹಿ. ಪಿಶಾಚಿ ಅನ್ನೋದು ಪ್ರತ್ಯಕ್ಷ ಆಗೋದಿಲ್ಲ. ಅದು ಪಿಶಾಚಿ ಅನ್ನೋದು ಪ್ರತ್ಯಕ್ಷ ಇಲ್ವೇ ಇಲ್ಲ. ಅದು ಯಾತೆ ಯೋಗ್ಯಾನುಪಲಂಬ ನೈ. ಆದ್ದರಿಂದ ಅದು ಯೋಗ್ಯಾನುಪಲಂಬ ಅಲ್ಲ. ಕಾಯ್ತೆ ಪ್ರತ್ಯಕ್ಷ ಯೋಗ್ಯ ಪ್ರತಿಯೋಗಿಕೆ ಅನುಪಲಂಬಕ್ಕೂ ಯೋಗ್ಯಾನುಪಲಂಬ ಕೈ ಹೇ. ಇದು ಬ್ರಾಕೆಟ್ ಮಾಡಿ 2 ಹಾಕು. ಪ್ರತ್ಯಕ್ಷ ಯೋಗ್ಯ ಪ್ರತಿಯೋಗಿಕೆ ಅನುಪಲಂಬಂಕು ಯೋಗ್ಯಾನುಪಲಂಬ ಕೈ. ಪ್ರತ್ಯಕ್ಷ ಆಗಲು ಯೋಗ್ಯವಾದಂತ ಯಾವ ಪ್ರತಿಯೋಗಿ ಇರುವುದೋ ಆ ಪ್ರತಿಯೋಗಿಯ ಅಪ್ರತೀತಿಗೆ ಯೋಗ್ಯಾನುಪಲಂಬವೆಂದು ಕರೆಯುತ್ತಾರೆ. ಟ್ರಾನ್ಸ್ಲೇಷನ್ ಹಿಂದಿ ಟು ಕನ್ನಡ. ವಾಕ್ಯನೇ ಬರೋದಿಲ್ಲ, ನೀವು ಕಳ್ಕೊಂಡ್ರೆ ನೋಡು. ಇನ್ನೊಂದ್ಸಲ ಹೇಳೋಣ. ಪ್ರತ್ಯಕ್ಷ ಪಿಶಾಚಿನಿ. ಪ್ರತ್ಯಕ್ಷ ಪಿಶಾಚಿ ಅಂತೂ ಪ್ರತ್ಯಕ್ಷಕ್ಕೆ ಯೋಗ್ಯ ಅಲ್ಲ. ಇಲ್ಲಿ ವಿಷಯ ಐತೆ. ಯಾತಿ ಆದ್ದರಿಂದ ಯೋಗ್ಯಾನುಪಲಂಬನೈ. ಪಿಶಾಚಿ ಅನ್ನೋದು ಹೆಂಗೈತೆ? ಅದ್ರದ್ದು ಯೋಗ್ಯಾನುಪಲಂಬ ಇಲ್ಲ. ಯಾಕಂದರೆ ಐತಿ ಕನ್ನಡದಾಗ. ಏಕೆಂದರೆ ಪ್ರತ್ಯಕ್ಷ ಯೋಗ್ಯ ಪ್ರತಿಯೋಗಿಕೆ ಅನುಪಲಂಬಂಕು ಯೋಗ್ಯಾನುಪಲಂಬಕೆಯೇ. ಪ್ರತ್ಯಕ್ಷ ಆಗಲು ಯೋಗ್ಯವಾದಂಥ ಯಾವ ಪ್ರತಿಯೋಗಿ ಇರುವುದೋ, ಪ್ರತ್ಯಕ್ಷ ಆಗಲು ಯೋಗ್ಯವಾದಂಥ ಯಾವ ಪ್ರತಿಯೋಗಿ ಇರುವುದೋ, ಅರ್ಥಾತ್ ನಿಮ್ಮ ದೃಷ್ಟಾಂತೊಳಗೆ ಏನು ತೋಳ್ರಿ? ರೂಪ ಅಂತ ತೋಳ್ರಿ. ರೂಪ ಹೆಂಗೈತಿ? ಪ್ರತ್ಯಕ್ಷ ಯೋಗ್ಯ ಐತಿಲೋ. ಪ್ರತ್ಯಕ್ಷ ಯೋಗ್ಯ ರೂಪ ಅನ್ನೋದು ಪ್ರತ್ಯಕ್ಷ ಆಗುವುದಕ್ಕೆ ಯೋಗ್ಯ ಐತಿ. ಹೌದಾ? ಯೋಗ್ಯ ಇರ್ಬೇಕಾಗ್ತದ. ಮದುವೆ ಆದಕ್ಕೂ ಯೋಗ್ಯ ಇರ್ಬೇಕಾಗ್ತದ. ಶಾಲಿ ಹೋಗಾಕನು ಯೋಗ್ಯ ಇರ್ಬೇಕಾಕೈತಿ. ವ್ಯವಹಾರ ಬಿಸ್ನೆಸ್ ಮಾಡಕ್ಕೂ ಅದಕ್ಕೆ ಯೋಗ್ಯರೇ ಬೇಕಾದ. ಶಿಕ್ಷಕರು ಯೋಗ್ಯ, ಎಲ್ಲರಿಗೂ ಯೋಗ್ಯತೆ ಇರಂಗಿಲ್ಲ. ಎಲ್ಲರಿಗೂ ಯೋಗ್ಯತೆ ಇರಂಗಿಲ್ಲ. ಹಂಗ ರೂಪಕ್ಕೆ ಯೋಗ್ಯತೆ ಐತಿ, ಪಿಶಾಚಿಗೆ ಯೋಗ್ಯತೆ ಇಲ್ಲ. ಸುಖ ದುಃಖಗಳಿಗೆ ಯೋಗ್ಯತೆ ಐತಿ, ಧರ್ಮ ಅಧರ್ಮಗಳಿಗೆ ಯೋಗ್ಯತೆ ಇಲ್ಲ. ಅರ್ಥ ಆಗ್ತದ?
प्रत्यक्ष योग्य ಪ್ರತೀತಿಗೆ ಅನುಪಲಂಬಂಕು ಯೋಗ್ಯಾನುಪಲಂಬಕಯೇ. ಪ್ರತ್ಯಕ್ಷ ಆಗುವಂಥ ವಸ್ತುವಿಂದು ಪ್ರತಿಯೋಗಿಗೆ ಅನುಪಲಂಬಂಕು ಅಂಥ ವಸ್ತುವಿನ ಅಪ್ರತೀತಿ ಆದರೆ ಭಾವದು ತೋರ್ತಿತ್ತು ಅಂದ್ರೆ ಅದರ ಅಭಾವನೂ ಪ್ರತೀತಿ ಆಗುತ್ತದೆ. ಪ್ರತ್ಯಕ್ಷ ಆಗಲು ಯೋಗ್ಯವಾದಂಥ ಯಾವ ಪ್ರತಿಯೋಗಿ ಇರುವುದೋ ಆ ಪ್ರತಿಯೋಗಿಯ ಅಪ್ರತೀತಿ. ಬೆಂಕಿಯಲ್ಲಿ ಪ್ರತ್ಯಕ್ಷ ಆಗಲು ಯೋಗ್ಯವಾದಂಥ ಯಾವ ರೂಪ ಇರುವುದೋ ಆ ರೂಪದ್ದು ವಾಯುವಿನಲ್ಲಿ ಅಪ್ರತೀತಿ, ಅದುವೇ ಅತ್ಯಂತ ಭಾವಕ್ಕೆ ಕಾರಣವಾಗಿರುತ್ತದೆ. ಜ್ಞಾನದ ಅಭಾವ ಇದ್ರನ ಅಭಾವದ ಪ್ರತ್ಯಕ್ಷ ಆಗ್ತದೆ. ಎದರ ಜ್ಞಾನದ ಅಭಾವ ಇರಬೇಕು? ರೂಪ ಐತಿ, ವಿಷಯ ಬೇರೆ, ವಿಷಯ ಜ್ಞಾನ ಬೇರೆ. ಮೊದಲು ತಲೆ ಇಟ್ಕೋಬೇಕು. ವಿಷಯ ಬೇರೆ, ವಿಷಯದ ಜ್ಞಾನ ಬೇರೆ. ಇದು ವಿಷಯ ಮೊದಲೇ ಇರ್ತೈತಿ, ಅದರ ಜ್ಞಾನ ನಮಗೆ ಆಮೇಲೆ ಹಾಕಿರ್ತೈತಿ. ಪ್ರಪಂಚ ಐತಿ ಇಲ್ಲ, ಪ್ರಪಂಚದ ಜ್ಞಾನ ನಮಗೆ ಐತಿ. ಕೆಲವೊಂದು ವಸ್ತುಗಳದ್ದು ಐತಿ, ಕೆಲವೊಂದು ವಸ್ತುಗಳದಿಲ್ಲ. ಆ ವಸ್ತುಗಳದ್ದು ಆಮೇಲೆ ನಾವು ಬೇಕಾದ್ರೆ ಜ್ಞಾನ ಪಡ್ಕೋಬಹುದು, ಪಡ್ಕೋದೇನೆ ಇರ್ಬೋದು. ವಿಷಯ ಮೊದಲ ಇರ್ತಾವೆ. ಇದು ಅದರಲ್ಲಿ 3 ಸತ್ತಾನುಸಾರವಾಗಿ 2 ಸತ್ತದಾಗ ವಿಷಯ ಮೊದಲಿಲ್ಲ. ವಿಷಯ ಜ್ಞಾನ ಏಕಕಾಲದಲ್ಲಿ ಉತ್ಪತ್ತಿ, ಯುಗಪಥ ಸೃಷ್ಟಿ ಅಂತ ಕರೀತಾರೆ. ಅದು ಹ್ಯಾಂಗ್ರಿ ಅಂತ ಕೇಳಿದ್ರೆ ಸ್ವಪ್ನದಂತೆ. ಸ್ವಪ್ನದಾಗ ಮೊದಲು ವಿಷಯ ಇರಂಗಿಲ್ಲ. ಕನಸು, ಹೆಂಡತಿ, ಮಕ್ಕಳು, ನೀನು, ನಾನು ಎಲ್ಲ ಒಮ್ಮಲ್ಲಿ ಒಂದ ಕಾಲ ಬರೋದು, ಒಂದ ಕಾಲ ಹೋಗ್ಬಿಡೋದು. ಸಿನಿಮಾ ಇದ್ದಂಗ. ಸಿನಿಮಾ ಸೂಳತ್ ಯಾಕತ್ತಾರ? ಅಲ್ಲಿ ಯೋಗ್ಯವಾದಂಥ ಸಮಯ ಕಾಲ ಇಲ್ಲಲ್ಲಿ. 3 ತಾಸನ ಹುಟ್ಟೋದು, 3 ತಾಸನ ಮದುವೆ ಆಗೋದು, 3 ತಾಸನ IAS, KS, IPS ಎಕ್ಸಾಮ್ ಮುಗಿಸೋದು, ಇಡೀ ಎಲ್ಲ ದೇಶದ ಭಾರತಾದ್ಯಂತ ಎಲ್ಲ ಟೆರರಿಸ್ಟನ್ನು ಕೊಲ್ಲೋದು, ಅವನಿಗೆ ರಾಷ್ಟ್ರಪತಿಯಿಂದ ಸನ್ಮಾನ ಆಗೋದು, ಇದೆಲ್ಲ ಸಂಭವಿಸ್ತೈತಿ. ಅದ್ರ ಯೋಗ್ಯ ಅಲ್ಲ ಅಂತದು. ಇದು ಗೊತ್ತಾಯ್ತಾ? ಯೋಗ್ಯಾನುಪಲಂಬ 2ನೇ ಲಕ್ಷಣ. ಇದು ಸಂಖ್ಯೆ 2 ಹಾಕೊಂಡ್ರಿಲ್ಲ. ಪಿಶಾಚ ಅತ್ಯಂತ ಭಾವಕ ಪ್ರತಿ, ಇದು ಬಿಡನೆ ನೋಡ್ರಿ, ಈ ಶಂಕಾ ತನಕ ಬರೋಣಗಪ್ಪ. ಪಿಶಾಚ ಅತ್ಯಂತ ಭಾವಕ ಪ್ರತಿಯೋಗಿ ಜೋ ಪಿಶಾಚ್. ಘಟದ ಅತ್ಯಂತ ಬಹಳುವಾಗ ಘಟವೇ ಪ್ರತಿಯೋಗಿ. ಧರ್ಮ ಅಧರ್ಮದ ಅತ್ಯಂತ ಬಹಳುವಾಗ ಧರ್ಮಾಧರ್ಮವೇ ಪ್ರತಿಯೋಗಿ. ಸುಖ ದುಃಖಗಳದ ಅಭಾವ ಹೇಳುವಾಗ ಸುಖ ದುಃಖವೇ ಪ್ರತಿಯೋಗಿ. ರೂಪದ ಅಭಾವ ಹೇಳುವಾಗ ರೂಪವೇ ಪ್ರತಿಯೋಗಿ. ಪಿಶಾಚದ ಅಭಾವ ಹೇಳುವಾಗ ಪಿಶಾಚವೇ ಪ್ರತಿಯೋಗಿ. ಗೊತ್ತಾತ? ಜೋ ಪಿಶಾಚ್ ಸೊ ಪ್ರತ್ಯಕ್ಷ ಯೋಗಿನೇ. ಪಿಶಾಚ್ ಅನ್ನೋದು ಯಾರಿಗೂ ಪ್ರತ್ಯಕ್ಷ ಆಗೇ ಇಲ್ಲ. ಆ ಪಿಶಾಚಿನೇ ಪ್ರತ್ಯಕ್ಷ ಇಲ್ಲ ಅಂದ ಬಳಕ ಅದರ ಅಭಾವ ಹೆಂಗೆ ಪ್ರತ್ಯಕ್ಷ ಆಕೈತಿ? ರೂಪ ಅನ್ನೋದು ಪ್ರತ್ಯಕ್ಷ ಐತಿ, ರೂಪ ಅನ್ನೋದು ಪ್ರತ್ಯಕ್ಷ ಐತಿ. ಹೀಗಾಗಿ ಅದು ಇಲ್ಲದ ಜಾಗನಾಗ ಅದರದ್ದು ಅಭಾವದ ಪ್ರತ್ಯಕ್ಷ ಆಕೈತಿ. ಭಾವರೂಪ ವಸ್ತುವಿಂದ ಪ್ರತ್ಯಕ್ಷ ಆದಾಗನೇ ಅದರದ ಅಭಾವನೂ ಕೂಡ ಪ್ರತ್ಯಕ್ಷ ಆಗುತ್ತದೆ. ಇದು ನೇಮ್ ಒಟ್ಟ ತಲೆ ಇಟ್ಕೋಬೇಕು. ಯಾತೆ ಪಿಶಾಚಿಕ ಅನುಪಲಂಬ ಯೋಗ್ಯಾನುಪಲಂಬನೇ. ಪ್ರತ್ಯಕ್ಷ ಆಗುವುದಕ್ಕೆ ಸಹಕಾರಿ, ಅನುಪಲಂಬ ಸಹಕಾರಿ ಅಂತ ಹೇಳಿದ್ವಿ. ಆದ್ರೆ ಆ ಅನುಪಲಂಬವು ಯೋಗ್ಯವಾಗಿರಬೇಕು. ಆ ಅನುಪಲಂಬವು ಯೋಗ್ಯವಾಗಿರಬೇಕು. ಯಾಮೆ ಯಹ ಶಂಕಾರೇ. ಈಗ ನವೀನ ನೈಯಾಯಿಕರ ಮೇಲೆ ಶಂಕಾ ಮಾಡ್ತಾರೆ. ನವೀನ ನೈಯಾಯಿಕರ ಮೇಲೆ ಶಂಕಾ ಮಾಡ್ತಾರೆ. ತುಮಾರು ನಾಳೆ ನೋಡೋಣ ಅಂತ ಹೇಳೋಣ.